ಅದು ತಾನೇ ಕಾಲ್ ಕಟ್ ಆಗ್ತದ ಆಕ್ಚುಲಿ. ಹೌದಾ? ನನಗೆ ಶಿವಮೊಗ್ಗ ಹೋಗ್ಬೇಕಂತ ವಿಚಾರ ಇಲ್ಲ, ಗೊತ್ತಲ್ಲ. ಶಿವಮೊಗ್ಗನೂ ಮನೆ ಐತಾನೆ ನಿಮ್ದು? ಮನಿ ಅಲ್ಲೋ ಮಾರ, ಇಲ್ಲಿ ಟೆಂಪರೇಚರ್ ನಮಗೆ ಆಗಂಗಿಲ್ಲ, ಸೆಟ್ ಆಗಂಗಿಲ್ಲ. ನೀ ಎಲ್ಲಿ ನೋಡ್ತೇನೆ ಅಂತೇಳಿ ಬೆಂಗಳೂರು ಎಂದೋ ಗಂಟು ಬಿದ್ದಾರ ನಮಗೆ. 2014 ಕೆನಡಾ ಹೋಗೋ ಟೈಮ್ನಾಗ ಅವಾಗ ನಮ್ಮೊಬ್ಬ ರಾಜ್ಪೂತ್ ಅಂತ ಹೇಳಿ ಯಾಲಕ್ಕಿ ಶೆಟ್ರ್ ಕಾಲನಿ ಇಲ್ಲಿಂದ, ಧಾರವಾಡ ಡೈಲೆಕ್ಟ್, ಪ್ರಾಪರ್ ಉತ್ತರ ಕರ್ನಾಟಕ. ಸ್ಪ್ಯಾನ್ ಇನ್ಫೋಟೆಕ್ನಾಗ ಮ್ಯಾನೇಜರ್, ಬೇರೆ ಟೀಮ್ದವರು ಮ್ಯಾನೇಜರ್ ಆಗಿ ನನ್ನ ಜೋಡಿ ಪರಿಚಯ ಮಾಡಿಕೊಂಡು ಊಟದ ಟೈಮ್ನಾಗ ನಂಗೆ ಸಜೆಷನ್ ಕೊಟ್ರು, ನೀವ್ ಯಾಕೆ ಕೆನಡಾಗ ಹೋಗ್ತೀರಿ, ಅಲ್ಲೇ ಮತ್ತೆ ಧಾರವಾಡ ವಾಪಸ್ ಹೋಗೋದಲ್ರಿ ಅಂತ. ಹಿಂಗ ಶೆಟ್ರ್ ಕಾಲನಿ ಗೊತ್ತಾದಿಲ್ಲ ಪಾಯಿಂಟ್? ಗೊತ್ತಾತ. ಅವ್ರು ಹೆಂಗ ನಂಗೆ ಸಜೆಷನ್ ಕೊಟ್ಟಿದ್ದಾರಲ್ಲ, ಹಂಗ ನೀ ನನಗ್ ನಿಮ್ ಟೀಮ್ದವ್ರು ನನಗೆ ಕಾಂಟ್ಯಾಕ್ಟ್ ಮಾಡಿದ್ರು ನಿನ್ ಥ್ರೂ. ಶೆಟ್ರ್ ಕಾಲನಿ ಬದ್ಲಿ ಸತ್ತೂರ್ ಅಂತೇಳಿ, ಗೊತ್ತಲ್ಲ. ಅದು ಕರೆಕ್ಟಾಗಿ ಮಾಡ್ಬೇಕಷ್ಟೇ, ಎಕ್ಸಿಕ್ಯೂಷನ್ ಮಾಡ್ಬೇಕು. ಅದು ಅವಾಗ ವಿಚಾರ ಬಂದಿತ್ತು, ನನ್ಗೆ ಅಬ್ರೋಡ್ ಹೋಗ್ಬೇಕಂತ ವಿಚಾರ ಇತ್ತು ಆ ಟೈಮ್ನಾಗ. ಅದು ಆ ಟೈಮ್ನಾಗ ಹಂಗಿತ್ತು. ನೀ 2017 ಕಾಲ್ ಮಾಡಿದೀನಿ ನಂಗೆ ಹಿಂಗ. ನೀ ಮತ್ತೆ ಅಲ್ಲಿ ಯುರೋಪ್ನಾಗ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡ್ತಪ್ಪ, ಬಿಸ್ನೆಸ್ ಇಲ್ಲ ನಮ್ ಕಡೆ ಮಾಡೋ ಅಂತ ನೀ ಅಂದಿದ್ದಿ 2017ನಾಗ. ಯಾಕಂದ್ರೆ ಅಲ್ಲಿ ಸುಮ್ಮನೆ ಅಲ್ಲಿ ಹೋಗಿ ನೀ ಯಾಕೆ ಬೇಕಾರಾಗ್ತಿ, ನೀ ಬ್ರೌನು, ಅಲ್ಲೆಲ್ಲ ಓದೋ ಮಂದಿ ವೈಟು. ಚಾಕು ತೊಗೊಂಡು ಚುಚ್ಚಿದ್ರೆ ಏನ್ ಮಾಡ್ತಿ ಆಮೇಲೆ? ಅವು ಎಲ್ಲ ಇರ್ತಾವ, 108 ಇರ್ತಾವ ಅಲ್ಲಿ ಸಿಸ್ಟಮ್ಗಳು. ನಾವು ಸುಮ್ಮನೆ ಬಗರ ಅಲ್ಲ ಅಷ್ಟೇ ಹೋದೋರು. ನಸೀಬ್ ಅಪನ ಸುಮ್ಮನೆ ರೊಕ್ಕ ನೋಡ್ಕೊಂಡು ಹಂಗ ನಾ ಬೇರೆ ಕಾರಣಕ್ಕೆ ಹೊಂಟಿದ್ ಬಿಡು, ರೊಕ್ಕ ಸಂಬಂಧ ಅಂತಲ್ಲ. ಸೊ ಇವೆಲ್ಲ ಇರ್ತಾವ. ಇವೆಲ್ಲ ಡಿಸ್ಕಷನ್ ಮಾಡ್ಬೇಕಂದ್ರೆ ಸುನೀಲ್ ಅಂತವ್ರು ಒಬ್ರು ಬೇಕಾಗ್ತದ. ಇವೆಲ್ಲ ವಿಚಾರ ಮಾಡ್ಕೊಂಡು ಸಮೀರ್ ಬಿಟ್ಟು ನಮ್ ಸ್ವಂತ ತಮ್ಮನ ಬಿಟ್ಟು ನಿನ್ಗೆ ಹಿಡಿದಿದ್ದಾನ. ಹುಚ್ಚ ಪ್ಯಾಲಿಗಳು ನಡಕಿನವರು, ಮೆಂಟಲ್ ಮಂದಿ, 108 ಮೆಂಟಲ್ ಕೇಸ್ಗಳು ಇರ್ತಾವಲ್ಲಿ. ಅವು ನೀ ಅದಕ್ಕೆ ಲೀಡರ್ಶಿಪ್ ಕ್ವಾಲಿಟೀಸ್ ನಿನಗೆ ಇಲ್ಲ ಟೆಸ್ಟ್ ಆಗ್ತದೆ. ನೀ ಲೀಡರ್ಶಿಪ್ ತಗೋತಿಯಪ್ಪ ಅಂದ್ರೆ ನೀ ನಿಲ್ಬೇಕಲ್ಲಿ ಫುಲ್. ನಾ ಹೆಂಗ್ ನಿಂತಿದ್ನಲ್ಲ ಸ್ಪ್ಯಾನ್ ಇನ್ಫೋಟೆಕ್ನಾಗ, ಎವ್ರಿ ಕಾಗ್ನಿಸೆಂಟ್ನಾಗ ಅಳಗ್ಯಾಡಂಗಿಲ್ಲ. ನಂದು ಬಂತಪ್ಪ, ನನ್ನ ಕೋರ್ಟ್ನಾಗ ಬಂತಪ್ಪ ನಾ ಬಿಡಂಗಿಲ್ಲ. ನನ್ನ ಕೆಲ್ಸವು ನನಗೆ ಜವಾಬ್ದಾರಿ ಬೇಕು ನಂದು ಅಂದ್ರೆ ಮಾಡ್ತೀನಿ, ಇಲ್ಲ ನಾ ಮಾಡಂಗಿಲ್ಲ. ನೀವು ತೊಗೊಂಡ್ಬಿಡ್ರಿ ಅಂತಾನೆ ಸುಮ್ಮ ಟೆನ್ಷನ್ ಬೇಡ. ಅರ್ಧ ನೀ ಮಾಡು, ಅರ್ಧ ನಾ ಮಾಡ್ತೀನಿ, ಅರ್ಧ ನಾ ಮಾಡ್ತೀನಿ, ಹಿಂಗ್ ಮಾಡ್ತೀನಿ ಪಾಲ್ತುಗಿರಿ. ಆಮೇಲೆ ಅವ್ರದ್ದು ಲಪಡ ಮಾಡ್ಬೇಕು, ನನ್ನ ತಲೆ ಮೇಲೆ ಹಾಕೋಬೇಕು. ಯಾಕೆ ಬೇಕು ಕಲಿಬಿಲಿ? ನಂದೇನು ಕೆಲಸ ಇರ್ತದೆ ನಾ ಕರೆಕ್ಟಾಗಿ ಮಾಡಿ ಮುಗಿಸ್ತೀನಿ, ಕೊಡ್ತೀನಿ. ನೀವು ನೋಡ್ರಿ ಏನಾರ ಇಶ್ಯೂ ಇತ್ತಪ್ಪ ನಮ್ಗೆ ರಿಪೋರ್ಟ್ ಮಾಡ್ರಿ, ಫಿಕ್ಸ್ ಮಾಡ್ಲಿಕ್ಕೆ ಬರ್ತಾವಂತ. ಹಿಂಗೆ ಎಸ್ಟಿಮೇಷನ್ ಇರ್ತದೆ, ಕರೆಕ್ಟಾಗಿ ನೋಡ್ಕೊಂಡು ನನ್ನ ಟೈಮ್ ಏನಿರ್ತದೆ ನನಗೆ ಬೇಕು ಫುಲ್ ಕಂಪ್ಲೀಟ್. ನಂದು ಎಸ್ಟಿಮೇಷನ್ ಜುಡಿ ಮತ್ತೆ ಬೇರೆಯವ್ರ ಎಸ್ಟಿಮೇಷನ್ ಸೇರಿಸು, ಹಂಗೆ ಸೇರಿಸು, ಹಿಂಗೆ ಸೇರಿಸು, ಹೋಗಿ ಯಾವ ಗುದ್ದಾಡ್ಕೊ ಕೊಡ್ತಾನೆ. ಗೊತ್ತಿಲ್ಲ ಕಲಿಪಿಲಿ. ನಾನ್ ಚೊಕ್ ನಮಗ್ ಟೆಸ್ಟರ್ ಬ್ಯಾಡ್ರಿ ಅಂದನ ಚೊಕ್. ನಾನ್ ಟೆಸ್ಟರ್ ಬೇಡ, ನೀವು ಸಪ್ರೇಟ್ ಮಾಡ್ಕೊಂಡ್ಬಿಡ್ರಿ ನಿಮ್ದು. ನಂದು ಡೆವಲಪ್ಮೆಂಟ್ ಯೂನಿಟ್ ಟೆಸ್ಟಿಂಗ್ ನಂದು ಇರುತ್ತೆ, ನನ್ನ ಕೆಲಸ ಪ್ರಕಾರ ನಾ ಕೊಡ್ತೀನಿ, ಅದ್ರ ತಕ್ಕಂತ ನಾನು ನೋಡ್ಕೊಂಡು ಹೋಗ್ತೀನಿ. ನನ್ನ ಜವಾಬ್ದಾರಿ ಇದು. ಹಿಂಗ ಈ ಕ್ವಾಲಿಟೀಸ್ ನಿನ್ ಕಡೆ ಇರ್ಬೇಕು ಅಲ್ಲಿ. ನಿನಗ್ ಮಾಡ್ಲಿಕ್ ಬಿಡಂಗಿಲ್ಲ ಅಲ್ಲಿ, ನೀ ಕೇಳಂಗಿಲ್ಲ ಅದ್ರ ಮೇಲೆ. ನೀ ಕೇಳಿದ್ದಂದ್ರ ಇಷ್ಟೊತ್ತಿನ ನಾವಿಬ್ರು ಎಂದೋ ಮುಂದೆ ಹೋಗ್ತಿದ್ವು ನಾವು. ಗೊತ್ತಿಲ್ಲ, ನಂದು ಸುಮ್ಮನೆ 2 ವರ್ಷ ಲೈಫ್ ಹೋತಲ್ಲ ಇಲ್ಲಿ ಪಾಲ್ತು. ಬ್ಯಾಂಕ್ ಇಂಟ್ರೆಸ್ಟ್ 18 lakhs ಬಗ್ಗೆ ಮಾತಾಡ್ಲಿಕ್ಕತ್ತಿಲ್ಲಪ್ಪ ನಾನು. ಅದಂತೂ ಆಯ್ತು, ಅದು ರೊಕ್ಕದ ವಿಷಯ. ಉಳಿಕಿದ ವಿಷಯ ನೋಡ್ಬೇಕಲ್ಲ ಬೇರೆವು. ಇವೆಲ್ಲ ಯಾರು ತಿಳ್ಕೊತಾರಪ್ಪ ಅಂದ್ರ ಫ್ಯಾಮಿಲಿ ಮೆಂಬರ್ಸ್ ಅಂತ ತಿಳ್ಕೊತಾರ, ನಮ್ಮ ಮಠದವ್ರ ಸಂಘದವ್ರು ತಿಳ್ಕೊತಾರ. ಆ ಕಾಲಿಪಿಲಿ ಯಾವ ಬೆಂಗಳೂರು ನೆಟ್ವರ್ಕ್ ತಾವು 108 ವಿಚಾರ ಮಾಡ್ತಾರ, ಅವ್ರ ಯಾಕೆ ತಿಳ್ಕೊತಾರ ಕಾಲಿಪಿಲಿ? ಅವು ಸುಮ್ಮನೆ ನಮ್ಮ ಮಾತಾಡಿದ್ ಕೇಳ್ತಾವ ಅಷ್ಟೇ, ತಮ್ಮ ತಲೆ ಓಡಿಸ್ತಾವ. ನಮ್ ಜೊತೆ ಡಿಸ್ಕಷನ್ ಮಾಡಂಗಿಲ್ಲ, ಅಭಿಪ್ರಾಯನೂ ಕೇಳಂಗಿಲ್ಲ, ಸಜೆಷನ್ ಮಾಡಂಗಿಲ್ಲ. ಕರೆಕ್ಟ್ ಆಗಿ ಹೆಂಗ್ ಮಾಡ್ಬೇಕು ಅಂತ ಇರ್ತಲ್ಲ ಮೀಟಿಂಗ್ ಬೇಕಲ್ವ. ನಿಮ್ಮತ್ತ ಮೀಟಿಂಗ್ ಮಾಡ್ತಿಲ್ಲ ಅಲ್ಲಿ ನಿಮ್ ಇವ್ರ ಜೋಡಿ, ನಿಮ್ ಸೀನಿಯರ್ ಜೋಡಿ ಮಾಡ್ತಿಲ್ಲ. ಮತ್ತೆ ನಮ್ಗೆಲ್ಲ ಗೊತ್ತು ಮತ್ತೆ ಹಂಗ ನಾನ್ ನೋಡ್ಲಿಕತ್ತೀನಿ. ಅದಕ್ಕೆ ನಮ್ಗೆ ಕರೆಕ್ಟ್ ಆಗಿ ಪ್ರಾಪರ್ ಸಿಗೋಲ್ರಿನು, ಹುಡುಕ್ಲಿಕತ್ತೀನಿ. ಈಗ ಒಬ್ರು ಸಿಕ್ಕರಲ್ಲಿ ಅಂಬರೀಷ್ ಅಂತ ಸ್ವಲ್ಪ ಚಲೋ ಅದಾರ. ಸೊ ಹಂಗ ಮಲ್ಟಿಪಲ್ ಕಾಂಟ್ಯಾಕ್ಟ್ಸ್ ಸ್ವಲ್ಪ ಇರ್ಬೇಕಾಗ್ತದೆ. ಯಾಕಂದ್ರೆ ಸುನೀಲ್ ಬೇಕು, ಅಂಬರೀಷ್ ಅವರು ಬೇಕು, ಬಾಬುರಾವ್ ಇಲ್ಲಿ ಬಾಜುಕನವರು ಬೇಕು, ಉಳುಕಿದವ್ರು ಇಲ್ಲಿ ಚೌಧರಿ ಅವರು ಬೇಕು. ಹಿಂಗ ಕರೆಕ್ಟಾಗಿ ನೋಡ್ಕೊಂಡು ಓದಲ್ಲ ಸ್ವಲ್ಪ ಅವ್ರಲಿಂದ ನಾವು ಕಲ್ತೀವಿ. ಯಾವ್ಯಾವ ಚಲೋ ಅನ್ಸ್ತಾವ ನಾವು ತಗೋತೀವಿ. ಗೊತ್ತಲ್ಲ ಕ್ವಾಲಿಟೀಸ್.
ಎಷ್ಟು ಹಂತಕ್ಕೆ ತನಕ ಅಷ್ಟ ಪುಷ್ ಮಾಡ್ಬೇಕು ಅಲ್ಲಿ ತನಕ ಪುಷ್ ಮಾಡ್ಬೇಕು. ಇದು ಚೌಧರಿ ಅವ್ರ ಕೈಲಿಂದ ಕಲ್ತಿನ ಹಿಂಗ ಇವೆಲ್ಲ ಸ್ಕಿಲ್ಸ್ ಇವು. ಸ್ವಲ್ಪ ನೀವು ಇಂಟ್ರಾಕ್ಷನ್ ಮಾಡಲಿಂದ ಎಲ್ಲ ಗೊತ್ತಾಗ್ತದ ಹಂಗ. ಸೊ ಹಿಂಗೆಲ್ಲ ಇರ್ತಾವ. ಅದು ನೀ ಎಲ್ಲ ಮಾಡ್ತೀನಿ ತಿಳ್ಕೊಂಡು ನಿಮ್ಮ ಮೇಲೆ ಅಲ್ಲಿನವ್ರ ಮೇಲೆ ವಿಶ್ವಾಸ ಇಟ್ಟು, ಯಾಕಂದ್ರೆ ಸತ್ರು ಗೊತ್ತಿತ್ತಲ್ಲ ನಮ್ಮ ಡ್ಯಾಡಿ ಮೊದ್ಲೇ ಎಲ್ಲ ಪ್ಲಾಟ್ಸ್ ಎಲ್ಲ ತಗೊಂಡು ಎಲ್ಲ ಡಿಸ್ಕಷನ್ ಎಲ್ಲ ಓವರ್ ಆಗಿದ್ವು ಅಲ್ಲಿ ಆಕ್ಚುಲಿ. ಹೇಳಿದ್ದಲ್ಲ ನಿಂಗೆ ಎಲ್ಲ ಅಲ್ಲಿ ಮನಿ ಅವು ಗೇಮ್ಸ್ 108 ಇರ್ತಾವ ಅಲ್ಲಿ. ಯಾಕಂದ್ರೆ ಅವ್ರು ನೋಡ್ಬೇಕಂತಾರ ಡಾಕ್ಟರ್ ಅರಿಲ್ ಕಡೆ ಸ್ಕಿಲ್ಸ್ ಅದೂ ಇಲ್ಲ ಅಂತೇಳಿ ಮಾತಾಡ್ಲಿಕ್ಕೆ ಮಾಸ್ನ. ಮತ್ತೆ ನೇತಾ ಸಿಸ್ಟಮ್ ಸ್ವಲ್ಪ ಬೇಕಾಗ್ತದಲ್ಲ ಹೆಂಗ ಲೀಡರ್ಶಿಪ್ ಅಂತ ಹೇಳಿ ಸ್ವಲ್ಪ ಅಲ್ಲಿ ಮಾತಾಡೋ ಕಲಾನು ಬೇಕಾಗ್ತದ. SM ಕೃಷ್ಣಗತ್ಲಿ ಎಲ್ಲಾರು ಐ ಮೀನ್ ಸ್ವಲ್ಪ ಮಂದಿ ಹಂಗಿರ್ಬೇಕಂತೂ ಅಂತಾರ ಹೆಂಗ ಗೊತ್ತಲ್ಲ ಪಾಯಿಂಟ್. SM ಕೃಷ್ಣ ಮಾತಾಡಂಗಿಲ್ಲ ಜಾಸ್ತಿ, ಸೂಕ್ಷ್ಮ ಹೆಂಗ ಗೊತ್ತಲ್ಲ. ಅವೆಲ್ಲ ಇರ್ತಾವ. ಅದು ಫೈನ್. ಈಗ ನಂದು ಏನ್ ಪ್ಲಾನ್ ಅದಪ್ಪ ಅಂದ್ರ ಅದು 18 ಲಕ್ಷದ್ದು ಬಗೆಹರಿಸ್ಬೇಕಾದ ನಂಗೆ ಒಟ್ಟ. ನಂದೇನಂದ್ರ ಅದು ನನ್ನ ಅಕೌಂಟಿಗೆ ಬರ್ಬೇಕು ಬೇಸಿಕಲಿ. ಲೆಕ್ಕಾಚಾರ ನೆಕ್ಸ್ಟ್ 18 ಅಂತೂ ಮಿನಿಮಮ್ ಅಂತೂ ಬರ್ಬೇಕು, ಬೇರೆ ಮಿನಿಮಮ್. ಹೌದು. ಅಡಿಷನಲ್ ಇಂಟ್ರೆಸ್ಟ್ ನೀ ಸ್ವಲ್ಪ ಬೆನ್ನತ್ ಕೇಳಲ್ಲ ಅಲ್ಲಿ ನಿನ್ ತಲೆ ಮೇಲೆ ಹಾಕೋತಿ. ನೀ ಹಾಕ್ಬೇಕಾರ ಆಗ್ಬೇಕು ಗೊತ್ತಾತಿಲ್ಲ. ಎಲ್ಲದ್ರಾಗ ಲೀಡರ್ಶಿಪ್ ಎಲ್ಲಿ ತಗೋಬೇಕಪ್ಪ ಅಂದ್ರ ಕೆಲ್ಸದ್ರಾಗ ತಗೋಬೇಕು. ಸುಮ್ನೆ ತಲಿ ಮೇಲೆ ಕಲ್ಲು ಹಾಕೋತೀನಿ ಅಂದ್ರೆ ಹುಚ್ಚಂತಾರ ನಮಗ. ಮೆಂಟಲ್ ಕೇಸ್. ನಾನೇ ಈಗ ಸೇ ಫಾರ್ ಎಕ್ಸಾಂಪಲ್ ನಿನ್ ಜೋಡಿ ಹಿಂಗ್ ವ್ಯವಹಾರ ಮಾಡ್ಕೊಂಡು ನನ್ನ ತಲೆ ಮೇಲೆ ಕಲ್ಲು ಹಾಕೋತೀನಿ, ನಾ ಲೀಡರ್ ಆಗ್ತೀನಿ, ನಾ ಲೀಡರ್ ಅಂದ್ರೆ ಹುಚ್ಚಂತಾರ ನಂಗೆ ಮೆಂಟಲ್ ಕೇಸ್ ಅಂತಾರ. ಅದಕ್ಕೆ ಎಲ್ಲಿ ಟ್ರಾನ್ಸ್ಪರೆನ್ಸಿ ಬೇಕಾಗ್ತದ ಅಲ್ಲಿ ಬೇಕು ಅಲ್ಲಿ ಬೇಕಬೇಕು ಅಲ್ಲಿ ಹಿಂಗ ಕ್ಲಾರಿಟಿ ಇರ್ಬೇಕಲ್ಲಿ. ಅದಕ್ಕೂ ಟ್ರಾನ್ಸ್ಪರೆನ್ಸಿ ಇರೋದು ಒಂದು ಲೀಡರ್ಶಿಪ್ ಸ್ಕಿಲ್. ಇದ್ದಂಗೆ ಹೇಳೋದು, ಮಾತಾಡೋದು, ಕ್ಲಾರಿಟಿ ಕೊಡೋದು. ಯಾಕಂದ್ರೆ ಡಿಸಿಷನ್ ಮೇಕಿಂಗ್ ಪ್ರೊಸೆಸ್ ಈಸಿ ಆಗ್ತದಲ್ಲ ಹಂಗ. ಈಗ ಅದನ್ನ 18 ಲಕ್ಷ ನೋಡ್ಕೊಂಡು ಒಂದ್ ಚಲೋತ್ನಾಗ ಇನ್ವೆಸ್ಟ್ಮೆಂಟ್ ಮಾಡಿ ಅಥವಾ ಇದು ಮಾಡ್ಕೊಂಡು ಮಾಡಿದ್ರ ರೈಸ್ ಬೆಳೆದಿದ್ರ ನಾನ ಬೆಂಗಳೂರಿಗೆ ಮಾರಿ ಚಲೋತ್ನಾಗ ರೊಕ್ಕ ಗಳಿಸ್ತಿದ್ನಲ್ಲ ಮಾರ್ಯ. 50 ರೂಪಾಯಿ ಕೆಜಿ ರೈಸ್ ನಾನಾ ತರ್ಲಿಕತ್ತೀನಿ ಪರ್ ಕೆಜಿ ಇಲ್ಲಿ. ಇವೆಲ್ಲ ಸ್ಕಿಲ್ಸ್ ಇರ್ತಾವ, ಟ್ಯಾಲೆಂಟ್ ಇರ್ತದ ಗೊತ್ತಲ್ಲ. ಇಲ್ಲಿ ಗುಲ್ಬರ್ನಾಗ ಹೆಂಗ PV ಜೋಶಿ ಅಂತ ಅದಾರ, ಇಲ್ಲಿ ರಾಯರ ಮಠ ಕನೆಕ್ಷನ್ಸ್ ಅವ, ನೆಟ್ವರ್ಕ್ ಅದ, ಬಿಸ್ನೆಸ್ ಮಾಡ್ಬೇಕಂತ ಅವರು ಅದಾರ ನಮ್ ರಿಲೇಟಿವ್ ಥ್ರೂ. ಅಲ್ಲಿ ಸುರ್ಪುರ್ನಾಗ ಲ್ಯಾಂಡ್ಸ್ ಅವ, ಅಲ್ಲಿ ಲ್ಯಾಂಡ್ ನಮ್ಗೆ ಇದು ಮಾಡ್ರಿ, ನಾವು ಭತ್ತ ಗಿತ್ತ ಬೆಳಿತೀವಿ ಮತ್ತೆ ಟ್ರೇಡ್ ಮಾಡ್ತೀವಿ, ಪ್ರಾಫಿಟ್ ನಿಮ್ಗೆ ಬ್ಯಾಂಕಿನ ಲೆಕ್ಕಾಚಾರನ ಹಾಕೊಡ್ತೀವಿ ಅಂತಾರ. ಹಿಂಗ ಮಸ್ತ್ ಮನಗಂಡ ಚಲೋತ್ನಾಗೆ ನೀರ್ ಇರ್ತದ, ನೆಟ್ವರ್ಕ್ ರೈಸ್ ನೆಟ್ವರ್ಕ್ ಇರ್ತದ, ಮಸ್ತ್ ಇದು ಮಾಡ್ತಾರ. ಹಂಗ ನೀ ವಿಚಾರ ಮಾಡ್ಬೇಕಲ್ಲಿ, ನಿಮ್ ಮಂದಿದವ್ರು ವಿಚಾರ ಮಾಡ್ಬೇಕು. ಇಲ್ಲಪ್ಪ ನಾ ರೊಕ್ಕ ಇಟ್ಕೊಂಡು ಬರೀ ಸುಮ್ನೆ ಗೋಬಿ ಮಂಚೂರಿ ಫ್ರೈಡ್ ರೈಸ್ ದುಕಾನ್ ತಗದೆ, ಒಂದ್ ಹೋಟೆಲ್ ತಗದೆ ಹಂಗನ್ ಕೂತ್ರೆ ಹೆಂಗಾಗ್ತದ? ಮೇನು ಬೇಕಲ್ಲ, ಊಟ ಅದೊಂದ್ ಮೇನು. ಎಷ್ಟೋ ಮಂದಿ ರೈಸ್ ಬೆಳೆದು 5, 3, 6 ವರ್ಷ ಗಟ್ಲೆ ಇಟ್ಕೊಂಡು ಅದು ಇದು ಮಾಡ್ಕೊಂಡು ತಿಂತಾರ ಚಲೋತ್ನಿಗೆ, ಹಳೆ ಅಕ್ಕಿ ಅಂತ ಹೇಳಿ ಮಸ್ತ್ ಚಲೋತ್ನಿಗೆ ಡ್ರೈ ಮಾಡ್ಕೊಂಡು ಮಸ್ತ್ ಅನ್ನ ಆಗ್ತದಲ್ಲ ಚಲೋತ್ನಿಗೆ. ಹೊಸ ಅಕ್ಕಿ ತಿನ್ನಂಗಿಲ್ಲ ಸ್ವಲ್ಪ ಮಂದಿ, ಗೊತ್ತ ನಿಂಗ? ಹಂಗ ಬೇಸಿಕಲಿ ಇವೆಲ್ಲ ಕಾನ್ಸೆಪ್ಟ್ ಇರ್ತಾವ, ಅವೆಲ್ಲ ಪ್ಲಾನ್ಸ್ ಇರ್ತದ. ಅದ ಕರೆಕ್ಟ್ ಆಗಿ ಕೊಲಾಬ್ರೇಷನ್ ಮಾಡ್ಬೇಕಂದ್ರ ಅದು ಕರೆಕ್ಟ್ ಆಗಿ ನೀ ಕೋಆರ್ಡಿನೇಷನ್ ಕೊಡಬೇಕು, ನೆಟ್ವರ್ಕ್ ಇರಬೇಕು, ಎಲ್ಲ ನೆಟ್ವರ್ಕ್ ಬಳಸ್ಬೇಕು. ಇವೆಲ್ಲ ಸ್ಕಿಲ್ಸ್ ಇವು ಆಕ್ಚುಲಿ. ಸುಮ್ನೆ ರೊಕ್ಕ ಇಟ್ಕೊಂಡು SBI ಮ್ಯಾನೇಜರ್ ಜೋಡಿ ಆಟ ಆಡ್ಕೊಂಡು ಕೊಡ್ತೀನಿ ಅಂದ್ರ ಅಥವಾ ಅವ್ರು ಆಟ ಆಡ್ತಾರಂದ್ರ ನಿಂತ್ರು ಹುಟ್ಟಂತಾರ, ಅದು ಮೆಂಟಲ್ ಕೇಸ್. ಇಲ್ಲ ಅದ ರೊಕ್ಕ ಚಲೋತ್ನಾಗ ಸ್ವಲ್ಪ ಇಲ್ಲಿ ಇನ್ವೆಸ್ಟ್ ಮಾಡಿ ನಾ ರೊಕ್ಕ ಗಳಿಸ್ಕೊಂಡು ಅವ್ರು ಅಕ್ಕಿ ಮಾರಿ ಅವರು ಪ್ರಾಫಿಟ್ ನಮಗೂ ಪ್ರಾಫಿಟ್. ನಾನೊಂದು ಕಂಪ್ನಿ ನೀ ಮ್ಯಾನೇಜ್ ಮಾಡ್ಕೋದ, ನೀ ಅಕೌಂಟ್ ಮ್ಯಾನೇಜ್ಮೆಂಟ್ ಮಾಡಿದ್ರೆ ಆಗ್ಬಿಡ್ತಿತ್ತು ಅಲ್ಲಿ ಫಂಡಿಂಗ್. ಮಾಡ್ಬೇಕಂದ್ರೆ ಏನು ಬಾರಿ ಅವ ಅಲ್ಲಿ ಟೆಕ್ನಿಕ್. ಸುಮ್ಮನೆ ಅಲ್ಲಿ ರೊಕ್ಕ ಇಟ್ಕೊಂಡ್ ಕೂತು ಯಾರೋ ಬೆಂಗಳೂರದವ್ರು ಸುಮ್ಮನೆ ಖಾಲಿ ಪಿಲಿ ಕಡ್ಡಿ ಆಡ್ಕೊ ಕೊಡ್ತಾರ ಅಂದ್ರೆ ಹೆಂಗ ಹುಚ್ಚಂತಾರ ಮೆಂಟಲ್. ಅಟ್ಲೀಸ್ಟ್ ನಮ್ಗೆ ಸಂತುಷ್ಟ ಇರ್ತಿತ್ತಲ್ಲ, ಲ್ಯಾಂಡ್ ತಗೊಂಡು ನಮ್ ರೊಕ್ಕ ಇನ್ವೆಸ್ಟ್ ಮಾಡಿ ರೈಸ್ ಬೆಳೆದ್ವಿ ಅಂತೇಳಿ. ನಮ್ಗೇನ್ ಅಂತ ಪ್ರಾಫಿಟ್ ಮಾಡ್ಬೇಕಂತಿಲ್ಲ, ಅಟ್ಲೀಸ್ಟ್ ನಮ್ದು ರೊಕ್ಕದ್ಲಿಂದ ಅಕ್ಕಿ ಬೆಳೆದಿವಿ ಅಂತ ನಮಗದು ಇದು ಇರ್ತಲ್ಲ ತಲೆಯಾಗಿಂದ ಪಾಸಿಟಿವ್ ಫೀಲ್, ಗೊತ್ತಲ್ಲ. ಹಂಗ ಹೇಳಿಗತ್ತೀನಿ ಪಾಯಿಂಟ್. ಹಂಗೂ ಇರ್ತಾರ ಮಂದಿ.
ಏನ್ ಎಲ್ಲಾರು ರೊಕ್ಕ ಯೂಸ್ ಮಾಡ್ಕೊಂಡ ಬೆಳಿತಾರ ಅಂತ ತಿಳ್ಕೊಂಡೇನ? ಹಂಗೂ ಇಲ್ಲ ಅದು ಮತ್ತೆ. ಹಂಗೂ ಇಲ್ಲ ಮತ್ತೆ ಸೊ ಎಲ್ಲ ಇರ್ತಾವ ರೊಕ್ಕದ್ದು ಎಲ್ಲ ಡಿಫ್ರೆಂಟ್. ಈಗ ಸ್ವಲ್ಪ ರೊಕ್ಕದ್ದು ಸ್ವಲ್ಪ ನಡೆದು ಈಗ ಡಿಮಾಂಡ್ ಪೆಟ್ರೋಲ್ ಲಿಂಕ್ ಮಾಡ್ಲಿಕ್ಕೆ ಗ್ಯಾಸ್ ಪೆಟ್ರೋಲ್ ಎಲ್ಲ. ಹೌದು. ಅದಕ್ಕೆ ಸ್ವಲ್ಪ ರೊಕ್ಕದ ವ್ಯಾಲ್ಯೂ ಸ್ವಲ್ಪ ಜಾಸ್ತಿ ಬಂದದ ಈಗ ಬರೋಬ್ಬರಿ ಸಿಸ್ಟಮ್ನಾಗ. ಹೌದು. ಅದಕ್ಕೆ ನಿಮ್ ಟೀಮ್ದವ್ರು ಅಲ್ಲಿ ಕಂಡು ಬಿದ್ದಾರ ನಮ್ಮಂತವ್ರಿಗೆ ಗೊತ್ತಿಲ್ಲ ಪಾಯಿಂಟ್. ಅದು ಕರೆಕ್ಟ್ ಆಗಿ ನೋಡ್ಕೊಂಡ್ ಮಾಡ್ಬೇಕಷ್ಟೇ. ಅತಿ ಆಸೆ ಗತಿ ಹೇಳು ಅಷ್ಟೇ. ಮುಂದೆ ಏನು ಬರಲಾರಂಗ ಆಗ್ತದ ಆಮೇಲೆ. ನಂದ್ ಹಿಡ್ಕೊಂಡು ಹೇಳ್ತೀನ ನಾನು ಅತಿ ಪರಿ ಹಪೇಪಿ ಗತ್ಲೆ ಮಾಡಿದ್ರೆ ನನಗೂ ಅದ ಗತಿ. ಹಿಂಗ ಮಾಡ್ಬೇಕಂತಿಲ್ಲ, ಬ್ಯಾರೆ ರೀತಿನಾಗೂ ಮಾಡ್ಬೋದು ಭವಿಷ್ಯನಾಗ. ಹೇಳಿಕ್ ಬರಂಗಿಲ್ಲ. ಮೂರ್ಖ ಬುದ್ಧಿ ಏನ್ ಮಾಡ್ತಿ? ನಾನ ಮೂರ್ಖ. ನನಗೆ ಎಷ್ಟೋ ಮಂದಿ ಅಂದಾರ ಮೂರ್ಖರ ಗತ್ಲೆ ಹಿಂಗ್ಯಾಕ ರೊಕ್ಕ ಕೊಟ್ಟಿರಿ ಅವ್ರಿಗಂತ. ಹೆಂಗ ನನಗೆ ಅಂದಾರ. ಮತ್ತ ಅನ್ಸ್ಕೋಬೇಕು, ಯಾಕಂದ್ರೆ ಸ್ವಲ್ಪ ಇರ್ಬೇಕು ಅದು ಫೀಲಿಂಗ್. ಬಟ್ ನಾ ಕ್ಯಾಲ್ಕುಲೇಷನ್ ಮಾಡ್ಕೊಂಡ ಕೊಟ್ಟಿನಿ, ಸುಮ್ನೆ ಕೊಡಂಗಿಲ್ಲಲ್ಲ. ಹಂಗ್ಯಾಕ್ ಕೊಡ್ತಾರ? ಅದೇ ಅಮೌಂಟ್ ನಾನು ಛತ್ತೀಸ್ಗಢ ಅಲ್ಲಿ ಜಾರ್ಖಂಡ್ನಾಗ ಹೋಗಿ ಯಾವನಿಗೋ ಕೊಟ್ಟಿನಪ್ಪ ಅಂದ್ರೆ ಬೇರೆ ಮಾತಾಗ್ತಿತ್ತು. ಅಲ್ಲಿ ಸಂಬಂಧ ಇಲ್ಲ, ಸೂತ್ರ ಇಲ್ಲ. ಸತ್ತೂರ್ ಅಂದ್ರೆ ನಮ್ ಅಲ್ಲಿ ಧಾರವಾಡ ಹುಬ್ಳಿ ಧಾರವಾಡ ಅಂದ್ರೆ ಕನೆಕ್ಷನ್ ಇರ್ತದೆ, ಗೌರ್ಮೆಂಟ್ ನೆಟ್ವರ್ಕ್ ಇರ್ತದೆ, ಅಲ್ಲಿ ಪ್ರಾಪರ್ ಎಲ್ಲ ಇರ್ತದೆ ಅಂತ ತಿಳ್ಕೊಂಡು ವಿಚಾರ ಮಾಡ್ಕೊಂಡು ಸ್ಪೆಸಿಫಿಕ್ ಆಗಿ ನಿನ್ನಂತವನು ಹಿಡ್ಕೊಂಡು ಮಾಡಿನ ಅಲ್ಲಿ ಬೇಸಿಕಲಿ. ಹಿಂಗೆಲ್ಲ ಇರ್ತವ. ಆತು ಅನ್ನೋರಿಗೇನು ಅವ್ರು 108 ಅಂತಾರ. ಬಟ್ ನಮಗ್ ಏನ್ ಬೇಕೋ ಅದ್ ನಾವ್ ತಗೋಬೇಕಷ್ಟೇ ಬೇಸಿಕಲಿ. ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ, ನಮಗ್ ಉಪಯೋಗ ಆಗುವಂಗ ಯಾವ್ದು ಬೇಕೋ ತಗೋಬೇಕು ಬೇಸಿಕಲಿ. ಒಟ್ಟು ಹಿಂಗ ನೆಗೆಟಿವ್ ಇದ್ರೂ ತಗೋಬೇಕು. ಯಾಕಂದ್ರೆ ಅದು ಕರೆಕ್ಟ್ ಮಾಡ್ಕೊಂಡು ಪಾಸಿಟಿವ್ ಮಾಡ್ಕೊಂಡ್ರೆ ನಮಗ ಚಲೋ ಅಲ್ಲ. ಹೌದಿಲ್ಲ? ಅದು ನಿನಗೂ ಅಪ್ಲೈ ಆಗ್ತದ. ನೀನ ಅಂದಿದ್ದಿ ಎಲ್ಲ ಪೇಪರ್ ವರ್ಕ್ ಮಾಡ್ಕೊಂಡು ಕೊಟ್ಟಿದ್ರೆ ಎಲ್ಲ ಕರೆಕ್ಟ್ ಆಗಿ ಆಗ್ಬಿಡ್ತಿತ್ತು ನನ್ನ ಸೈಡ್ಲಿಂದ. ನೀನೇ ಒಮ್ಮೆ ಕಾಲ್ನಾಗ ಅಂದಿ ನಂಗೆ ಆಕ್ಚುಲಿ. ಹೌದಿಲ್ಲ? ನೀನ ಅಂದಿದ್ದಿ. ಬಟ್ ನಾನು ಅದು ಯಾವಾಗ ಅಂದ್ರೆ ಬೆಂಗಳೂರು ಹೋದ್ಮೇಲೆ ಅಲ್ಲಿ ಈ ಕಡೆ 2023ನಾಗ ಅದಕ್ಕಿಂತ ಮೊದ್ಲೇನೋ ಯಾವ ಒಮ್ಮೆ ಹೆಂಗ ಅದು ಏನ ನೋಡಪ್ಪ. ಅದು ನೀ ಏನೋ ಮಾಡಿ ಕ್ಯಾಲ್ಕುಲೇಷನ್ ಬ್ಯಾಂಕ್ದವ್ರಿಗ ನೆಟ್ಟಿಗೆ ವ್ಯವಹಾರ ಮಾಡ್ಲಿಕ್ಕೆ ಆಗಂಗಿಲ್ಲ. ಗೊತ್ತಿಲ್ಲ? ರೊಕ್ಕ ಮ್ಯಾನೇಜ್ಮೆಂಟ್ ಮಾಡೋರಿಗ ಆಗಂಗಿಲ್ಲ. ಯಾಕ ಈ ಕೇಸ್ ಎಕ್ಸಾಂಪಲ್ ಅಲ್ಲ, ಬೆಸ್ಟ್ ಎಕ್ಸಾಂಪಲ್. ನಮ್ ಕೇಸ್ ಇದು ಏನು, ಇದು ಬ್ಯಾಂಕ್ ಸಿಸ್ಟಮ್, ಇದು ಅಕ್ಕಿ ಸಿಸ್ಟಮ್ ಅಲ್ಲಿ, ಇದು ಲ್ಯಾಂಡ್ ಸಿಸ್ಟಮ್ ಅಲ್ಲಿ, ಇದು ಪೆಟ್ರೋಲ್ ಸಿಸ್ಟಮ್ ಅಲ್ಲ, ಗ್ಯಾಸ್ ಸಿಸ್ಟಮ್ ಅಲ್ಲ, ಇದು ರೊಕ್ಕದ ಸಿಸ್ಟಮ್. ಅವರ ಕರೆಕ್ಟ್ ಆಗಿ ಮಾಡ್ವಲ್ರು ಪದ್ಧತಿ ಪ್ರಕಾರ. ಮತ್ತ ಮಾಡ್ಲಾರ್ದಕ್ಕ ಇಂತ ಉಲ್ಟಾ ಪುಲ್ಟಾ ಕೆಲ್ಸಗಳು ಆಗ್ತವ. ಹೆಂಗ ನಿಂತ್ರು SBI ಅಲ್ಲಿ ಮಂದಿದವ್ರು SBI ದವ್ರು ನಿಂತ್ರು ಇಂಥವ್ ಕೆಲಸ ಮಾಡ್ಯಾರ. ನಾಳೆ PNB ದವ್ರು ಕ್ವಶನ್ ಹಾಕ್ತಾರ, ಅಲ್ಲಿ ಕೆನರಾ ಬ್ಯಾಂಕ್ ದವ್ರು ಕ್ವಶನ್ ಹಾಕ್ತಾರ ನ್ಯಾಷನಲ್ ಗವರ್ಮೆಂಟ್ ಸೆಕ್ರೆಟರಿ ಏನಾಗ ಕನ್ಸೋರ್ಟಿಯಂನಾಗ. ಏನ್ರಿ ಮತ್ ಹಿಂಗ್ಯಾಕ್ ಮಾಡ್ರಿ ಅಂತೇಳಿ ಈಗ ಆಲ್ರೆಡಿ ಕಾನ್ಸ್ಟಿಟ್ಯೂಟ್ ಮಾಡ್ಯಾರಲ್ಲಿ ಕಮಿಟಿ. ಸ್ಟೇಟ್ ಲೆವೆಲ್ ಬ್ಯಾಂಕಿಂಗ್ ಕನ್ಸೋರ್ಟಿಯಂ ಅಂತ ಮಾಡ್ಯಾರ SLBC ಬೆಂಗಳೂರಿನಾಗ. ಅಂದ್ರೆ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಕನ್ಸೋರ್ಟಿಯಂ ಮಾಡ್ಯಾರ. ಕೆನರಾ ಬ್ಯಾಂಕ್ ಹೆಡ್ ಅಲ್ಲಿ ಈ ಕರೆಂಟ್ ಟರ್ಮ್. ಹಿಂಗ ಅಂದ್ರೆ ಏನು, ಇಂಥವ್ ಇಶ್ಯೂಸ್ ಆತಂದ್ರೆ ರಿಸಾಲ್ವ್ ಮಾಡ್ಬೇಕಂತ ಹೇಳಿ ಹಿಂಗ. ಯಾಕ ಕ್ವಶನ್ ಹಾಕೋರು ಬೇಕಲ್ವೋ? ಹಂಗ ಬೇಸಿಕಲಿ ನಾನು ಅದು ನಿಂತ್ರು ಆಗ್ಯದ ಅಷ್ಟ. ಬಟ್ ಮೇನ್ ಪ್ರಾಬ್ಲಮ್ ರೂಟ್ ಕಾಸು ಅಲ್ಲಿ ಬ್ಯಾಂಕಿಂಗ್ ಸಿಸ್ಟಮ್ ಆಗದ. ಅಲ್ಲಿ ನೀ ಬರೇ ಮಾಧ್ಯಮ ಅಷ್ಟ ಅಲ್ಲಿ. ಗೊತ್ತಲ್ಲ? ಇದು ಯಾರು ಅನಾಲಿಸಿಸ್ ಮಾಡ್ಬೇಕಂದ್ರ ಲಾಯರ್ಸ್, ಜಡ್ಜಸ್, ಪೊಲೀಸ್ದವರು. ಅವರು ನಿರಪಕ್ಷವಾಗಿ ಕರೆಕ್ಟ್ ಕೂತ್ಕೊಂಡು ಥಿಂಕ್ ಮಾಡ್ಬೇಕು. ಅವರು ಸಿಸ್ಟಮ್ ಹೆಂಗ್ ಉಂಟು ಅಂತ ಹೇಳಿ. ಅವ್ರು ಎಕ್ಸ್ಟರ್ನಲ್ ಸಿಸ್ಟಮ್ ಅವರು ಆಕ್ಚುಲಿ. ಬ್ಯಾಂಕಿಂಗ್ ಸಿಸ್ಟಮ್ದವ್ರು ಅಲ್ಲವರು. ಅವ್ರು ಎಕ್ಸ್ಟರ್ನಲ್ ಇವೆಲ್ಲ ವಿಚಾರ ಮಾಡ್ಕೊಂಡು ಮಾಡ್ಬೇಕು. ಅವರು ಕರೆಕ್ಟ್ ಆಗಿ ಟೈಮ್ಲಿ ಫ್ಯಾಷನ್ ಆಗಿ ಏನಪ್ಪಾ ಅಂದ್ರೆ ಇಶ್ಯೂ ಬಂದಾಗ ಅದು ನೋಡ್ಕೊಂಡು ಇದು ಮಾಡ್ಕೊಂಡು ಫಾರ್ಮಲೈಸ್ ಮಾಡಿ ಬಗೆಹರಿಸಿ ಅದಕ್ಕೆ ಏನಪ್ಪಾ ಪ್ರಿವೆಂಟಿವ್ ಮೆಜರ್ಸ್ ಕೊಟ್ಟು ಸಜೆಷನ್ಸ್ ಕೊಟ್ಟು ಮುಂದೆ ಹೋಗ್ಬೇಕು. ಹಂಗಿತ್ತಪ್ಪ ಅಂದ್ರೆ ಲೀಗಲ್ ಸಿಸ್ಟಮ್ ಮುಂದೆ ಹೋಗ್ತದ. ಎಕ್ಸ್ಟರ್ನಲ್ ಆಸ್ ಎಕ್ಸ್ಟರ್ನಲ್ ಗವರ್ನಿಂಗ್ ಬಾಡಿ ಅಂತೇಳಿ ಸ್ಟ್ರಾಂಗ್ ಆಗ್ತದ. ಗವರ್ಮೆಂಟ್ ಪ್ಲಸ್ ಲೀಗಲ್ ಹಿಂಗ. ಗೊತ್ತಲ್ಲ? ಓಸು ಮಂದಿ ಕೈ ಜೋಡಿಸಿ ನಾವು ಹಲ್ಕಡಿಗಿರಿ ದಂಧ ಮಾಡ್ತೀವಂದ್ರೆ ತಪ್ಪಾಗ್ತದ. ಇನ್ಕ್ಲೂಡಿಂಗ್ ಗವರ್ಮೆಂಟ್, ಲೀಗಲ್ ಪ್ಲಸ್ ಬ್ಯಾಂಕ್ ಎಲ್ಲ ಹೇಳ್ತೀನ, ಇನ್ಕ್ಲೂಡಿಂಗ್ ಪೊಲೀಸ್, ಓಸು ಮಂದಿ ಹಂಗ. ಸೊ ಎಲ್ಲ ಇರ್ತಾವ. ಅದ ಈಗ ನಂದು ಏನ್ ಪ್ಲಾನ್ ಅದ ಗೊತ್ತನ? ಅಲ್ಟಿಮೇಟ್ಲಿ ಪ್ಲಾನ್ ಏನಂದ್ರೆ ನನ್ನ ಹೆಸರಿಗೆ ಬರ್ಬೇಕು. ರೇಟ್ ಆಫ್ ಇಂಟ್ರೆಸ್ಟ್ ಅದು ನೀ ನೋಡ್ ಮಾತಾಡ ಬೇಸಿಕಲಿ.
MB ಪಾಟೀಲ್ MS ಪಾಟೀಲ್ದವ್ರು ಏನಂದಾರ 18% ನಾವು ಹಾಕ್ತಿರಿ ನಮ್ಮ ಸೈಡ್ಲಿಂದ ಅಂತ ಅಂದಾರ ಅವ್ರು. ಗೊತ್ತಲ್ಲ, ಅದು ಬ್ಯಾಂಕ್ ಅವ್ರಿಗೆ ಬೀಳ್ತದ, ನಿನಗ್ ಬೆಳಂಗಿಲ್ಲ ಅಲ್ಲಿ. ಗೊತ್ತಿಲ್ಲ, ಯಾಕಂದ್ರೆ ಇಲ್ಲಿ 108 ಲಫಡ ನಡೆದಿದ್ದು ಬ್ಯಾಂಕ್ ಲೆವೆಲ್ನಾಗ ನಡೆದ, ನೀ ಬರೀ ಮಾಧ್ಯಮ ಅಷ್ಟ ಅಲ್ಲಿ. ಗೊತ್ತಲ್ಲ, ಯಾಕಂದ್ರೆ SBI ನ್ಯಾಷನಲೈಸ್ ಬ್ಯಾಂಕ್ ಅದು, ಸುಮ್ನೆ ಯಾವ್ದೋ ಒಂದು ಕೋಆಪರೇಟಿವ್ ಸೊಸೈಟಿ ಅಲ್ಲದು. ಗೊತ್ತಲ್ಲ, ಹಂಗಿಲ್ಲ ಅಲ್ಲಿ 108 ಕ್ವಶನ್ ಹಾಕೋರು ಬರ್ತಾರಲ್ಲಿ ಮಂದಿ. ಹಿಂಗ್ಯಾಕರಿ ಹಂಗ್ಯಾಕರಿ ಹಿಂಗ್ಯಾಕರಿ ಹಾಕಬೇಕು. ಅದು ಹಂಗಿತ್ತಪ್ಪ ಅಂದ್ರೆ ನ್ಯಾಷನಲೈಸ್ ಸಿಸ್ಟಮ್ ಉಳಿತದ, ಇಲ್ಲಪ್ಪ ಅದು ಬರಬಾರ್ದು, ಅದು ಮಸಂಟಿನ. ಅಲ್ಲಿ ಹಾಕಿದ್ದಕ್ಕೆ 1947 ಇನ್ನೂ ತನಕ ಸ್ವಲ್ಪ ಚಲೋತ್ನಾಗ ನಡೆದು ಸ್ಮೂತ್ ಆಗಿ ಇದ್ದಿದ್ರೊಳಗೆ. ಸೊ ಅದು ಧಾರವಾಡದವರು ಸ್ವಲ್ಪ ಸ್ಟ್ರಾಂಗ್ ಆಗ್ಬೇಕಷ್ಟೇ. ಗೊತ್ತಲ್ಲ, ಅಂದ್ರೇನು ಸ್ಟ್ರಾಂಗ್ ಆತಂದ್ರ ಹಿಂಗ ಇಶ್ಯೂಸ್ ಆದ್ರೂ ನಾವ್ ನೋಡ್ಕೋತೀವ್ರಿ ಅಂತ ಹೇಳಿ ಸೊಸೈಟಿನಾಗ ತೋರಿಸ್ಕೊಟ್ಟಂಗ ಆಗ್ತದ ಕರ್ನಾಟಕ ಲೆವೆಲ್ನಾಗ. ಅವಾಗ ಮಂದಿ ಧಾರವಾಡ ಸೇಫ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಮಂದಿ ಬರ್ತಾರಲ್ಲಿ, ಜಾಸ್ತಿ ಮಂದಿ. ನಾನ ಹೇಳಕತ್ತನಲ್ಲ, ನಂದ್ ಎಕ್ಸಾಂಪಲ್ ಬೆಂಗಳೂರಿನ ರೊಕ್ಕ ಗಳಿಸಿದ್ನ ಧಾರವಾಡನಾಗ ಇನ್ವೆಸ್ಟ್ ಮಾಡ್ಬೇಕಂತ ಬಂದಿನ. ಎದಕ್ ಬಂದೆ? ನಂದು ಕನೆಕ್ಷನ್ ಇತ್ತು, ಒಂದು ನೆಟ್ವರ್ಕ್. ಕನೆಕ್ಷನ್ ಇರ್ಲಾರ್ದವ್ರು ಬರ್ಬೇಕಂದ್ರೆ ಹೆಂಗ್ ಬರ್ಬೇಕು? ಇವು ತೋರಿಸ್ಕೊಡ್ಬೇಕಲ್ಲ. ಸೊ ಹಂಗ ಅದು ತೋರಿಸ್ಕೊಡ್ಬೇಕಂದ್ರೆ ಎಲ್ಲಾರು ಕೋಆಪರೇಷನ್ ಇರ್ಬೇಕಲ್ಲಿ ಸಮಾಜದಾಗ. ಅದು ಕರೆಕ್ಟ್ ಪಟ್ರಿ ಮೇಲೆ ಮಾಡಿದ್ರಷ್ಟ ಮುಂದ್ ಹೋಗ್ತದ ಗಾಡಿ. ಇಲ್ಲಪ್ಪ ಅಂದ್ರೆ ಗಾಡಿ ಎಲ್ಲಿ ನಿಲ್ಬೇಕು ಅಲ್ಲೇ ನಿಲ್ತದ. ನೀ ಟ್ರ್ಯಾಕರ್ ಹಾಕು, ಎಷ್ಟರ ಡೀಸೆಲರ್ ಹಾಕು, ಎಲೆಕ್ಟ್ರಿಸಿಟಿ ಕೊಡು, ಏನೋ ಮಾಡು, ಅಲ್ಲಿ ಪ್ರಾಪರ್ ಡ್ರೈವರ್ ಇಲ್ಲಪ್ಪ ಅಂದ್ರೆ ಗಾಡಿ ಮುಂದೋಗಿಲ್ಲ ಟ್ರೈನ್ ಅಲ್ಲಿ ನಿಲ್ತದ. ಸೊ ಹಂಗ ನಾ ಗುಲ್ಬರ್ಗಲ್ಲಿಂದ ಧಾರವಾಡ ಬರ್ಬೇಕಂತೀನಿ, ಟ್ರೈನ್ ಅಲ್ಲೇ ನಿಲ್ತದ ಗುಲ್ಬರ್ಗನಾಗ ಅಷ್ಟೇ. ಸೊ ಹಿಂಗಾಗ್ತದ. ಇದು ಕೇಸ್ ಬೆಂಗಳೂರಿನಾಗ ಆಗ್ತದ. ನಾ ರೊಕ್ಕ ಎಲ್ಲ ಗಳಿಸಿರ್ತೀನಿ, ಟ್ರೈನ್ ಇರ್ತದ ಅಲ್ಲಿ ತರ್ಬೇಕಂತೇಳಿ. ಬಟ್ ಮಾಧ್ಯಮ ಇಲ್ಲ ಅಲ್ಲಿ, ಏನ್ ಮಾಡ್ತಿ? ಇಂತ ಲಫಡ ಆದ್ರೆ ಏನ್ ಮಾಡ್ತಿ? ನಡಕ್ ಟ್ರೈನ್ ಕಟ್ ಮಾಡೋರಿದ್ರೆ ಏನ್ ಮಾಡ್ತಿ? ಹಿಂಗ ನಿನಗೆ ಹೆಂಗ್ ಹಿಡ್ಕೊಂಡ್ ಮಾಡಿರಲ್ಲ ಹಿಂಗ ಪಜಿತಿ. ಸೊ ಇವೆಲ್ಲ ಪ್ರಾಬ್ಲಮ್ಸ್ ಆಗ್ತಾವ. ಅದಕ್ಕೆ ಇವೆಲ್ಲ ನೋಡ್ಕೊಂಡ್ ಕರೆಕ್ಟ್ ಆಗಿ ಮಾಡ್ಬೇಕಂತ ನಾನು ಡಿಸ್ಕಷನ್ ಇನ್ನೊಬ್ರ ಜೋಡಿ ಮಾಡಿದ್ದೇನೆ. ಒಬ್ಬನ್ ಮುಸ್ಲಿಂ ಪರ್ಸನ್, ಅವ ಗದಗ್ನಾಗ ಇರ್ತಾನ. ಅವ ಗುಲ್ಬರ್ಗ ಬರ್ಲಿಕತ್ತಿದ್ದ ಆಕ್ಚುಲಿ. ಅವನ್ ಜೋಡಿ ಎಲ್ಲ ಡಿಸ್ಕಷನ್ ಮಾಡಿ ನೀವು ಪಾಯಿಂಟ್ಸ್ ಹಿಂಗ. ಸೊ ಹಿಂಗ ನಿನ್ ಜೋಡಿನೂ ನಾ ಮಾಡಿದ್ದೆ, ನಿನ್ಗೆ ನಾಲೆಜ್ ಅದನ್ನ ತಿಳ್ಕೊಂಡಿದ್ದಾನ. ಅದು ತಿಳ್ಕೊಂಡು ಮಾಡಿದ ಮೇಲೆ ನಾವಿಬ್ರು ಕೊಲಾಬ್ರೇಟ್ ಮಾಡಿವಲ್ಲ ಹಿಂಗ. ಅದು ದುರುಪಯೋಗ ತಗೊಳ್ಳಾರ್ದಂಗ ನೋಡೋ ಜವಾಬ್ದಾರಿ ನಿಂದು ಆಗ್ಬೇಕಾಯ್ತಲ್ಲಿ. ಆಕ್ಚುಲಿ ಹೇಳ್ಬೇಕಾಗಿತ್ತಲ್ಲಿ ನಿಮ್ ಮಂದಿದವ್ರಿಗೆ, ಇದು ಬ್ಯಾಡ್ರಿ, ಇದು ಪದ್ಧತಿ ಕರೆಕ್ಟ್ ಅಲ್ಲ, ನಮಗೆ ಲುಕ್ಸಾನ್ ಆಗ್ತದ ಮುಂದ ಅಂತ ಹೇಳಿ ಹಿಂಗ ಲಾಂಗ್ ಟರ್ಮ್ ನಾಗ. ಅವಾಗ ಸುನೀಲ್ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಲೆವೆಲ್ ಪುಷ್ ಮಾಡ್ತಾರ ಮಂದಿ ಅಲ್ಲಿನವ್ರು. ಸುಮ್ನೆ ನಾಮಕೆ ವಾಸ್ತೆ ಯಾರು ಲೀಡರ್ ಆಗಿಲ್ಲ. ಗೊತ್ತದಿಲ್ಲ, ಅವ್ರ ಕಡೆ ಸ್ಕಿಲ್ ಇದ್ರಷ್ಟ ಮುಂದ್ ಹೋಗ್ಯಾರ. ಎಲ್ಲಾ ಮೋದಿಗತ್ಲೆ ಇರ್ಬೇಕಂತಿಲ್ಲ, ಡಿಸಿಷನ್ ಮೇಕಿಂಗ್ ನಾಗೂ ಇರ್ಬೇಕು, ಮಂದಿ ವಿಚಾರನಾಗೂ ಇರ್ಬೇಕು. ಅವ್ರು ಬರೀ ಮುಂದ್ ನಿಂತ್ ಮಾತಾಡ್ಬೇಕಂತಿಲ್ಲ ಮೋದಿಗತ್ಲೆ, ಅಥವಾ ಅಟಲ್ ಬಿಹಾರಿ ವಾಜಪೇಯಿ ಗತ್ಲೆ ಮಾತಾಡ್ಬೇಕಂತಿಲ್ಲ. ಅವ್ರ ಹಿಂದ್ ಕೂತು ಅನಾಲಿಸಿಸ್ ವರ್ಕು ಮಾಡ್ಬೋದು ಅವ್ರು. ಗೊತ್ತಲ್ಲ, ಅದು ಮಾಡಿ ಏನಪ್ಪಾ ಅಂದ್ರೆ ಮೋದಿ ಅಂತವ್ರ ಕಡೆ ಕೊಡ್ಬೇಕು ಡಾಕ್ಯುಮೆಂಟ್, ಕೊಟ್ಟು ಅವ್ರ ಕಡೆ ಮಾತಾಡ್ಸ್ಬೇಕು. ಯಾಕಂದ್ರೆ ಅವ್ರ ಕಡೆ ಆ ಸ್ಕಿಲ್ ಅದ ಮಾತಾಡೋದು. ಹಿಂಗದು ಟ್ಯಾಕ್ಟಿಕ್ಸ್, ಟೆಕ್ನಿಕಲ್. ಸೊ ಇವೆಲ್ಲ ನನಗ್ ಅಳಿತಾರಪ್ಪ ಅಂತಂದ್ರ ನಿನ್ಗ್ ಬಕರ ಮಾಡಿ ಮಾಡ್ತಾರಂದ್ರ ನನಗ್ ಬ್ಯಾಡವು. ಗೊತ್ತಿಲ್ಲ, ಹುಚ್ಚಂತಾರೆ. ಯಾಕಂದ್ರೆ ನನ್ ಲೈಫ್ ವೇಸ್ಟ್, ನನ್ ಟೈಮ್ ವೇಸ್ಟ್, ಎಲ್ಲ ವೇಸ್ಟ್, ನಮ್ ಸಂಬಂಧ ವೇಸ್ಟ್. ಸುನೀಲ್ ಅಂತ ಪರ್ಸನ್ ನಾ ಕಳ್ಕೊತೀನಿ. ಇವೆಲ್ಲ ಬರ್ತಾವಲ್ಲಿ ಕ್ವಶನ್ ಮಾರ್ಕ್. ಸೊ ಹಿಂಗೆಲ್ಲ ಇರ್ತದ. ನೆಕ್ಸ್ಟ್ ಟೈಮ್ ಇದು ಆಗ್ಲಾರ್ದಂಗ್ ನೋಡೋದು ನಿನಗೂ ಒಂದ್ ಲೆಸನ್ ಇರ್ಬೇಕು. ಇನ್ನಾದ್ರೂ ನಾ ಒಪ್ಕೋತೀನಿ. ಎಷ್ಟೋ ಮಂದಿ ಅಂದ್ರು ಏನ್ರಿ ಮತ್ತೆ ಡಾಕ್ಯುಮೆಂಟ್ ಇರ್ಲಾರ್ದ ನಾವ್ ಏನು ಮಾಡಂಗಿಲ್ಲ ಅಂದ್ರು. ಅಲ್ಲಿ ರೊಕ್ಕನ ಕೊಟ್ಟಿನಿ, ಡಾಕ್ಯುಮೆಂಟ್ ಏನ್ ತಗೋತೀರಿ, ಏನ್ ಮಾಡ್ತೀರಿ ತಗೊಂಡು ಅಂತ ನಾ ಅಂತೀನಿ. ಒಂದ್ ಪೈಸಾ ಕೊಡಂಗಿಲ್ಲ ಯಾರು. 1 ಲಕ್ಷ ಲೋನ್ ಕೊಡ್ರಪ್ಪ ಅಂದ್ರೂ ಕೊಡಂಗಿಲ್ಲ ಮಂದಿ. ಸುಮ್ನೆ ರೊಕ್ಕನ ಟ್ರಾನ್ಸ್ಫರ್ ಮಾಡಿ ನೀ ಮತ್ತೇನ್ ಡಾಕ್ಯುಮೆಂಟ್ ಬೇಕ್ರಿ ಅಂತ ನಾನು ಹಿಂಗೆಲ್ಲ ಬರ್ತಾವ ಕ್ವಶನ್ಸ್. ಅದ ಇದು ಲೆಸನ್ ನಿನಗೂ ಆಗ್ಬೇಕು, ನನಗಂತೂ ಆಗ್ಯದ ಬೇಸಿಕಲಿ. ಯಾಕಂದ್ರೆ ಟೈಮ್ ವೇಸ್ಟ್ ಆಗ್ಯದ. ನಾ ರೊಕ್ಕ ಸಂಬಂಧ ಅಂತ ಅನ್ಲಿಕತ್ತಿಲ್ಲ, ರೊಕ್ಕ ಅಂತೂ ಒಂದು ವಿಷಯ ಇಂಪಾರ್ಟೆಂಟ್ ಬಿಡು, ಹಂಗ್ ತೂರ್ಕೋತ ಕರೆಕ್ಟ್ ಆಗಿಲ್ಲ. ಯಾಕಂದ್ರೆ ಅಲ್ಟಿಮೇಟ್ಲಿ ಅದಕ್ಕೆ ಇಂಪಾರ್ಟೆನ್ಸ್ ಉಳಿಯಂಗಿಲ್ಲ.
ಅದಕ್ಕೆ ಇಂಪಾರ್ಟೆನ್ಸ್ ಇಲ್ಲಪ್ಪ, ನನಗೆ ಇಂಪಾರ್ಟೆನ್ಸ್ ಇಲ್ಲ. ಯಾಕಂದ್ರೆ ನಂದು ಸಿಸ್ಟಮ್ ಫುಲ್ ಕಂಪ್ಲೀಟ್ಲಿ ಅದ್ರ ಮೇಲೆ ನಡೀತದೆ. ಹೌದು ಅದೇ ಅದಕ್ಕೆ ಇಂಪಾರ್ಟೆನ್ಸ್ ಇಲ್ಲಪ್ಪ ಅಂದ್ರೆ ನನಗೆ ಇಂಪಾರ್ಟೆನ್ಸ್ ಸಿಗ್ತದೆ. ಹೌದು ಹೌದು ನನಗೇನಪ್ಪಾ ಅಂದ್ರೆ ಸುಮ್ಮನೆ ಎಲ್ಲ ಮಠದ ಗಟ್ಲೆ ಎಲ್ಲ ಫ್ರೀ ಸಿಗ್ತದೆ, ಕರೆಕ್ಟಾಗಿ ನೋಡ್ಕೊಂಡು ಪದ್ಧತಿ ಸೀರೆ ಎಲ್ಲ ಸಿಗ್ತದೆ, ನಾವು ಮುಂದೆ ಮಾರಿ ಅಷ್ಟೇ ಕೆಲಸ ಮಾಡ್ಬೇಕಂದ್ರೆ ಅದು ಬೇರೆ ಸಿಸ್ಟಮ್ ಅದು, ಗೊತ್ತಲ್ಲ. ಮತ್ತೆ ಕಟ್ಕೊಂಡಿಲ್ಲ ಏನಾರ ಮಾಡ್ಕೋರಿ, ರೊಕ್ಕ ಬಂದ್ರು ಅಷ್ಟೇ ಬಿಟ್ರು ಅಷ್ಟೇ, ನಾ ತಗೊಂಡೇನ್ ಮಾಡ್ಲಿ ಬದ್ನಿಕಾಯಿ. ಸೊ ಹಂಗೆಲ್ಲ ಇರ್ತದ. ಯಾಕಂದ್ರೆ ಮ್ಯಾನೇಜ್ಮೆಂಟ್ ಬೇರೆದವ್ರ ಕಡೆ ಇರ್ತದಲ್ಲ ಕೈಯಾಗ ಅಲ್ಲಿ. ಒಂದು ಚೂರು ತಡಿ ಬಾಸ್, ಒಂದು ಫೋನ್ ಬರಂಗತ್ತೆ ಮಾಡು ಈಗ. ಹಚ್ಚ ನೀನ ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ, ದಯವಿಟ್ಟು ಲೈನ್ ನಲ್ಲಿ ಇರಿ. आप जिस व्यक्ति से बात कर रहे हैं उन्होंने आपके कॉल को होल्ड पर रखा है, कृपया लाइन पर बने रहिए. The person you are speaking with has put your call on hold. Please stay on the line. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ, ದಯವಿಟ್ಟು ಲೈನ್ ನಲ್ಲಿ ಇರಿ. आप जिस व्यक्ति से बात कर रहे हैं उन्होंने आपके कॉल को होल्ड पर रखा है, कृपया लाइन पर बने रहिए. The person you are speaking with has put your call on hold. Please stay on the line. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ, ದಯವಿಟ್ಟು ಲೈನ್ ನಲ್ಲಿ ಇರಿ. आप जिस व्यक्ति से बात कर रहे हैं उन्होंने आपके कॉल को होल्ड पर रखा है, कृपया लाइन पर बने रहिए. The person you are speaking with has put your call on hold. Please stay on the line. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ, ದಯವಿಟ್ಟು ಲೈನ್ ನಲ್ಲಿ ಇರಿ. आप जिस व्यक्ति ಒಟ್ಟ ಅಷ್ಟ ಏನಪ್ಪಾ ಅಂದ್ರೆ ನೀವು ಬೇಕು, ರೊಕ್ಕನೂ ಬೇಕು, ಬ್ಯಾಂಕ್ದವರು ಬೇಕು, ಕರೆಕ್ಟಾಗಿ ನೋಡ್ಕೊಂಡು ಹೋಗ್ಬೇಕು ನಂಗೆ ಹಿಂಗ ಬೇಸಿಕಲಿ. ಮತ್ತೆ ನಾ ಮಾಡ್ದಂತ ತಡಿ ಬಿಡಿ, ಸ್ವಲ್ಪ ಆಮೇಲೆ ಮಾಡ್ತೇನೆ ಬಿಡಿ. ಯಾವಾಗ ಮಾಡ್ತಿ ಮತ್ತೆ ರಾತ್ರಿ ಎಲ್ಲ ಇದು ನೆಕ್ಸ್ಟ್ ಸ್ಟೆಪ್ ನಾ ತಗೋಬೇಕು ಮುಂದೆ. ಈಗ ಬಸವರಾಜು ಅವ್ರ ಜೋಡಿ ಕೋಆರ್ಡಿನೇಷನ್ ಮಾಡ್ಕೊಂಡು ಅದು ಬಗೆಹರಿಸಬೇಕು ಬೇಸಿಕಲಿ. ಅದು ನೆಕ್ಸ್ಟ್ ನಂದು ಮೇನ್ ಲಕ್ಷ್ಯ ಅದು. ಅದೇ ಈಗ ರಾತ್ರಿ ಮಾತಾಡೋಣ, ಮಾತಾಡ್ಕ್ಯಾರ ನಾಳೆ ಬೆಳಿಗ್ಗೆ ಎದ್ದು ಡಿಸ್ಕಷನ್ ಮಾಡಿ ಬಗೆಹರ್ಸೋಣ. ಬಗೆಹರಿಸಿ ಮುಂದೆ ಕ್ಲೋಸ್ ಮಾಡೋಣ. ನನಗೇನು ಧಾರವಾಡನಾಗ ಇದ್ರು ಚಿಂತಿಲ್ಲ, ಗುಲ್ಬರ್ನಾಗ ಇದ್ರು ಚಿಂತಿಲ್ಲ. ಕರೆಕ್ಟಾಗಿ ಮಾಡೋರು ಬೇಕಲ್ಲಿ. PNB ಅದಾರ, SB ಅದಾರ, 108 ಮಂದಿ ಅದಾರ ಮಾಡ್ಬೇಕನ್ನೋರು. ಕರೆಕ್ಟಾಗಿ ಮಾಡ್ಕೊಂಡು ಹೋಗೋದು ಅಷ್ಟೇ ಕೆಲಸ ಅದು. ಬಿಜೆಪಿ ಕಾಂಗ್ರೆಸ್ ಹೆಂಗ್ ಮಾಡ್ತಾರಲ್ಲ ಉಳಿದಿದೆ ಎಲ್ಲ ಕಡೆ ಮಠದವರು, ಹಂಗ ನಾ ರಾತ್ರಿ ಮಾಡ್ದಂತೀರಿ. ರಾತ್ರಿ ಫ್ರೀ ಇರ್ತೀಯಲ್ಲ? ರಾತ್ರಿ ಬೇಡ, ಇಲ್ಲಿ ರಾತ್ರಿ 10 ಗಂಟೆಗೆ ಎಲ್ಲಾರ ಮಂದಿ ಹೊಸಮನೆ ಜನರಲಿ ಮುಕ್ಕೋತಾರ, ಯೂಶಲಿ ಮಲ್ಕೋತಾರ. ನೀನು 7 ಗಂಟೆ ಸುಮಾರ, ನಾ ಯೂಶಲಿ 7 ಗಂಟೆ ಫ್ರೀ ಇರ್ತೀನ. ಇದು ಫಸ್ಟ್ ಇದು ಮುಗಿಸ್ಬೇಕು ನಂಗೆ. ಇದು ನಾ ಬಾ ಮಾತಾಡೋಣ ಇದ್ರ ಬಗ್ಗೆ. ಇದು ಆಕ್ಷನ್ ಪ್ಲಾನ್ ಮುಂದ್ ತಗೋಬೇಕು. ಬಸವರಾಜು ಅವರು ನೋಟಿಸ್ ಕಳ್ಸಾರ ಬೇಸಿಕಲಿ. MS ಪಾಟೀಲ್ ದವರು ಅವ್ರ ಟೀಮ್ ದವರು ನೋಟಿಸ್ ಕಳ್ಸಾರ. ಓಕೆ, ಅದು ಫಸ್ಟ್ ಅದು ಟ್ರ್ಯಾಕ್ ಇಟ್ಕೊಂಡು ಫಸ್ಟ್ ಮುಗಿಸ್ಬಿಡೋಣ ಕೆಲಸ, ಗೊತ್ತಾತಿಲ್ಲ. ಮತ್ ಮುಂದ್ ಮಾಡ್ಲಿಕ್ಕೆ ಬರ್ತದ. ಅವ್ರು ಇಟ್ಕೊಂಡು ಅವ್ರ ರೆಫರೆನ್ಸ್ ಇಟ್ಕೊಂಡು ಮಾಡೋಣ, ಗೊತ್ತಾತ್ಲ. ಪೇಪರ್ ವರ್ಕ್ ಎಲ್ಲ ಪದ್ಧತಿ ಸೇರಿ ನೋಡ್ಕೊಂಡು ಮಾಡೋಣ. ಚಲೋತ್ನಾಗ ಯಾರ ಹೆಸರು ಏನ್ ಕೆಡ್ಬೇಕಂತಿಲ್ಲ, ಗೊತ್ತಾತ್ಲ. ಸರಿ, ನಾ ಕಾಲ್ ಮಾಡ್ತೇನೆ ನಿಂಗೆ. 7:30 ಕಾಲ್ ಮಾಡ್ತೇನೆ. ಇವತ್ ಮಾಡ್ತಿ? ಇವತ್ತ ಮಾಡ್ತೇನೆ 7:30. 7:30 ಮಾಡು. ಒಟ್ಟ ನಂದು ಅರ್ಜೆಂಟ್ ಇಷ್ಟ ಅದ ನೋಡು. ಒಟ್ಟ ಯಾರ್ದು ಹೆಸರು ಕೇಳಾರ್ದಂಗ ಕರೆಕ್ಟ್ ಆಗಿ ನೋಡ್ಕೊಂಡು, ಪ್ರಾಫಿಟ್ ಕರೆಕ್ಟ್ ಆಗಿ ನೋಡ್ಕೊಂಡು, ಲೆಕ್ಕಾಚಾರ ಮಾಡ್ಕೊಂಡು, ರೊಕ್ಕ ಹೆಚ್ಚಿಗೆ ಬರ್ತಿತ್ತಪ್ಪ ಅಂದ್ರೆ ಬ್ಯಾಂಕ್ದವ್ರು ಕೊಡ್ತಾರಪ್ಪ ಅಂತಂದ್ರೆ ಮಾಡೋಣ ಕರೆಕ್ಟ್ ಆಗಿ ನೋಡ್ಕೊಂಡು, ಗೊತ್ತಾದಿಲ್ಲ ಅವ್ರಿಗೆ ಇಲ್ಲಪ್ಪ ಅಂದ್ರೆ ನೀ ನಾಳೆ ಹಚ್ಚ, ನೀ ಡಿಸ್ಕಷನ್ ಮಾಡೋಣ ಸ್ವಲ್ಪ ಚಲೋತ್ನಾಗೆ ಅದ್ರ ಬಗ್ಗೆ. ಕೇಳಿಲಿ ಅವ್ರು 18% ಅಂದಾರಲ್ಲ, ಅದು ಬರ್ತಿತ್ತಪ್ಪ ಅಂತಂದ್ರ ಅದ್ರೊಳಗ 50% ಅದು ಆ ಸಿಸ್ಟಮ್ಗೆ ಹೋಗ್ಲಿ. ಲೀಗಲ್ ಸಿಸ್ಟಮ್, ಕ್ಲೈಂಟ್ ಸಿಸ್ಟಮ್ ಏನ್ ಮಾಡಿರಲ್ಲ 50% ಅಲ್ಲಿ ಹೋಗ್ತದ, ಗೊತ್ತಲ್ಲ. ಪ್ರೈವೇಟ್ ಏನ್ ಕ್ಲೈಂಟ್ ಸಿಸ್ಟಮ್ ಏನಲ್ಲ, ಗೌರ್ಮೆಂಟ್ ಪ್ರೈವೇಟ್ ಏನಾರ ಹೆಸರು ಕೊಡ್ಲಿ, 18% ಬರ್ತದಪ್ಪ ಅಂದ್ರ 18 lakhsಗ ಅದ್ರೊಳಗೆ 50% ಅಲ್ಲಿ ಕೊಡ್ಲಿಕ್ಕೆ ಬರ್ತದ, ಗೊತ್ತಾತಿಲ್ಲ. ಪಾಯಿಂಟ್ ಗೊತ್ತಾತಿಲ್ಲ. ಒಟ್ಟು ಎಲ್ಲಾರು ಕರೆಕ್ಟ್ ಆಗಿ ನೋಡ್ಕೊಂಡು ವ್ಯವಹಾರ ಮಾಡ್ಬೇಕಲ್ಲಿ. ಹಿಂಗ ಪಾಯಿಂಟ್ ಗೊತ್ತಾತ? ನಾ ಏನ್ ಗೊತ್ತಾತ. ಹಂಗ ಲೆಕ್ಕಾಚಾರ ಅದ್ ನೀ ಸ್ವಲ್ಪ ಡಿಸ್ಕಷನ್ ಮಾಡ, ಅದ್ ನೋಡ್ಕೊಂಡ್ ಮಾಡ ಬೇಸಿಕಲಿ ಒಟ್ಟ ಹಿಂಗ. ಸರಿ, ನಾಳೆ 7 ಗಂಟೆಗೆ ಫೋನ್ ಮಾಡ್ತೇನೆ. ನಾಳೆ 7 ಗಂಟೆ ಮಾಡ. ನೀ ಅಲ್ಲಿ ನಿಮ್ಮ ಇಮಿಡಿಯೇಟ್ ಲೀಡರ್ ಯಾರು ಮಾಡ್ತೀವಿ ಅವ್ರ ಅದಾರ ಮತ್ತೆ ಬೇರೆಯವ್ರು ಆಗ್ಯಾರ ಹೆಂಗ ಏನು? ಅದ ನಾನ್ ಮಾತಾಡ್ದಂತೆ ನಿಂಗೆ ನಾಳೆ 7 ಗಂಟೆಗೆ ಮಾತಾಡ್ದೇನೆ. ಕ್ಲಾರಿಟಿ ಕರೆಕ್ಟ್ ಕೊಡ್ಬೇಕು. ಇಲ್ಲಿ ಹೆಂಗ ಇಲ್ಲೆಲ್ಲ ಲೀಡರ್ಶಿಪ್ ಫುಲ್ ಕ್ಲಾರಿಟಿ ಹೌದು. ಇಲ್ಲಿ ಫುಲ್ 100% ಇಲ್ಲ, ಬಟ್ ಅಟ್ಲೀಸ್ಟ್ ಎಲ್ಲ 90% ಕ್ಲಾರಿಟಿ ಕೊಟ್ರ. ಇಲ್ಲಿ ಮಾಡೋದವ್ರು ಕೊಟ್ರ, ಏನಾಗೂ ಕೊಟ್ರ, ಹೆಂಗ ಹಂಗಿರ್ಬೇಕು ಟ್ರಾನ್ಸ್ಪರೆನ್ಸಿ, ಗೊತ್ತಾತ್ಲ.
ನಾನು ಫೋನ್ ಮಾಡ್ತೇನೆ ನಾನು. ಸ್ವಲ್ಪ ಅಲ್ಲಿ ನಾಳೆ 7 ಗಂಟೆಗೆ. 7 ಗಂಟೆ ಚಲೋತ್ನೆ ಮಾಡು. ಇದು ಫಸ್ಟ್ ಬಗೆಹರಿಸೋಣ. ಬಗೆಹರಿಸಿದ್ಮೇಲೆ ನೆಕ್ಸ್ಟ್ ಹೆಜ್ಜೆ ಇಡ್ಲಿಕ್ಕೆ ಬರ್ತದೆ. ಯಾಕಂದ್ರೆ ಎಸ್ ಅಂದ್ರಷ್ಟ ಪ್ರೋಗ್ರೆಸ್ ಆಗ್ತದೆ. ಯಾಕಂದ್ರೆ ಎಲ್ಲ ಡಬ್ ಹಾಕೊಂಡು ಕೂತಾವ ಇಲ್ಲಿ. ಓಸು ಡಬ್ ಆಗ್ಯಾವ, ಎಲ್ಲ ಉಲ್ಟಾ ಹೊಡೋದು ಇಲ್ಲಿ ಕೆಲ್ಸಗಳು. ಸರಿ 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 ಹಂಗ ಮಾಡೋಣ. ಅಷ್ಟ್ ಮಾಡು, ವಿಚಾರ ಮಾಡು, ಡಿಸ್ಕಷನ್ ಮಾಡು, ಸ್ವಲ್ಪ ಲೀಡರ್ಶಿಪ್ ಕ್ವಾಲಿಟೀಸ್ ತೋರಿಸು. ನಿಂದು ವಿಚಾರಗಳು ಬಂದಾಗ ಚಲೋ ನಿನಗೆ ಅನ್ಸಿದ್ರೆ ಪುಷ್ ಹಾಕ್, ಸ್ವಲ್ಪ ಪುಷ್ ಮಾಡೋದಕ್ಕೆ. ಸರಿ ಸರಿ ಕೇಳ್ತಾರ, ಯಾರು ಕೇಳಂಗಿಲ್ಲ ಅಂತಿಲ್ಲ, ಗೊತ್ತಿಲ್ಲ. ನೀ ಬರೀ ಸುಮ್ಮನೆ ಅವ್ರು ಹೇಳಿದ್ ಕೇಳಿದ್ದೆ ಮಾಡ್ಕೋತ ಕೂತ್ರೆ ಏನೂ ಆಗಿಲ್ಲ, ಗೊತ್ತಿಲ್ಲ. ನಮ್ಮಂತವ್ರು ನಿನಗೆ ನಿನ್ನಂತವ್ರ ಜೋಡಿ ಬಂದ್ ಕನೆಕ್ಷನ್ ಯಾರು ಜೋಡ್ಸಂಗಿಲ್ಲ. ಆಮೇಲೆ ನೀ ಹಿಂದ್ ಉಳಿತಿ, ನಿಮ್ಮ ಮಂದಿನ ಹಿಂದ್ ಉಳಿತಾರ ಅಲ್ಲಿ ಆಮೇಲೆ. ಸರಿ ಸರಿ ಹಂಗ ಮಾಡೋಣ. ಗೊತ್ತಲ್ಲ ಪಾಯಿಂಟ್ ಏನ್ ಹೇಳಿಗತ್ತ ನಮ್ಗೆ? ಗೊತ್ತಾಯ್ತು. ನಾಳೆ ನಾನು ನಿನ್ಗೆ 7 ಗಂಟೆಗೆ ಫೋನ್ ಮಾಡ್ತೇನೆ ನೋಡು. 7-7:30. 7:30 ಸುಮಾರು ಮಾಡು. ಮೋಸ್ಟ್ ಲೈಕ್ಲಿ ಇವತ್ತು ಅಡಿಗೆ ಮಾಡೋದು ಇಲ್ಲ ನಂದು. ಮೋಸ್ಟ್ ಲೈಕ್ಲಿ ನಾಳೆ ಬಂತಂದ್ರು ನಿಂಗೆ ಫೋನ್ ಮಾಡಿ ಹೇಳ್ತೀನಿ. ಮುಂಜಾನೆ ಮಾಡಿ ಮುಗಿಸಿಟ್ಟು ಬಿಡ್ತೀನಿ ತಗೋ. ನಾ ಅಡಿಗೆ 3 ದಿವಸಕ್ಕೊಮ್ಮೆ ಮಾಡ್ತೇನೆ ಆಕ್ಚುಲಿ, ಸೈಕಲ್ ಒಂದೊಂದು. ನಾಳೆ ಹಂಗಿತ್ತಂದ್ರೆ 7:30 ಇಟ್ಕೊಂಡು, ಇವತ್ತು ಇನ್ನೂ ಅದ. ಸೊ ನಾಳೆ 7:30 ಇಟ್ಕೊಂಡು ಕಾಲ್ 7:30 ಸುಮಾರು ಇಟ್ಕೊಂಡು ನೀ ಡಿಸ್ಕಷನ್ ಮಾಡಿ ಫೈನಲ್ ಮಾಡ್ಬಟ್ಟ ಬೇಸಿಕಲಿ. ಸರಿ ಸರಿ ಆಯ್ತು. ನೀ ಮಾಡಿದ ಮೇಲೆ ಡಿಸ್ಕಷನ್ ಫೈನಲೈಸ್ ಮಾಡಿದ ಮೇಲೆ ಅದು ಎಲ್ಲ ನಂಗೆ ತಿಳಿಸಿದ ಮೇಲೆ ಬಸವರಾಜು ಮತ್ತೆ MS ಪಾಟೀಲ್ ಅವ್ರ ಜೊತೆ ಡಿಸ್ಕಷನ್ ಮಾಡ್ಕೊಂಡು ನೆಕ್ಸ್ಟ್ ಸ್ಟೆಪ್ ಹೆಜ್ಜೆ ಹಾಕೋಣ. ನಾ ಧಾರವಾಡ ಬರ್ತೀನಿ, ಬಂದು ಕುತ್ಕೊಂಡು ಫೈನಲೈಸ್ ಏನ್ ಡಾಕ್ಯುಮೆಂಟ್ ಇರ್ತದೆ ಮಾಡೋಣ. ರೊಕ್ಕ ನನ್ನ ಹೆಸರಿಗೆ ಆಗ್ಬೇಕು ಫಸ್ಟ್ ವಿತ್ ಇಂಟ್ರೆಸ್ಟ್. ಆಮೇಲೆ ಇಂಟ್ರೆಸ್ಟ್ ನಾಗಿಂದ 50% ನಾ ಅವ್ರಿಗೆ ಕೊಡ್ಬೇಕಂತ ಪ್ಲಾನ್ ಹಾಕಿನ. ನಂದು ಪರ್ಸನಲ್ ಇಂಟ್ರೆಸ್ಟ್ ಹೋಗು, ಗೊತ್ತಲ್ಲ. ಅವ್ರ ಡಿಸ್ಕಷನ್ ಮಾಡಿಲ್ಲ ಇನ್ನು. ಯಾಕಂದ್ರ ಅವ್ರ ರೊಕ್ಕದ ಆಸೆಲೆ ಮಾಡಬಾರ್ದು ಅವರು ಆಕ್ಚುಲಿ. ಯಾಕಂದ್ರ ಅವು ಉತ್ತರದಾಯಿತ್ವ ಅದು. ಪ್ರೈವೇಟ್ ಇರ್ಲಿ ಗವರ್ಮೆಂಟ್ ಇರ್ಲಿ ತಲೆ ಬೋಸ್ತವು, ನಂಗೆ ಸಂಬಂಧ ಇಲ್ಲ. ಫಸ್ಟ್ ಗವರ್ನೆನ್ಸ್ ಸಿಸ್ಟಮ್ ಇಲ್ಲಪ್ಪ ಅಂದ್ರೆ ಏನ್ ರೊಕ್ಕ ಗಳಿಸಿ ಏನ್ ಮಾಡ್ತೀನಿ. ಸರಿ ಸರಿ ನಾನು ನಿಂಗೆ ಬೆಳಿಗ್ಗೆ ನಾಳೆ ಮಧ್ಯಾಹ್ನ ಸಾಯಂಕಾಲ ಫೋನ್ ಮಾಡ್ತೇನೆ 7-7:30. 7:30 ಸುಮಾರು ಮಾಡು ಫೈನಲಿ. ಅದು ಇದು ನಂದು ಅರ್ಜೆಂಟ್ ಗೊತ್ತಿಲ್ಲ ಪ್ಲಾನ್ ಅಲ್ಟಿಮೇಟ್ಲಿ. ಗೊತ್ತಾಯ್ತು. ರೊಕ್ಕ ನಾನು ಬರ್ಬೇಕು ಇಷ್ಟ ಅದ ಒಟ್ಟ ಹೆಂಗ. ಆಮೇಲೆ ಮ್ಯಾನೇಜ್ಮೆಂಟ್ ನೋಡ್ಕೊಂಡು ಕರೆಕ್ಟ್ ಆಗಿ ಪದ್ಧತಿ ಸೇರಿ ಮಾಡ್ಬೇಕು ಮುಂದಿಂದ. ನೀ ಸಜೆಷನ್ ನೀನೇ ಕೊಡು, ನೀನೇ ನಿಂತು ಮಾಡ, ಮತ್ತೆ ತಪ್ಪಿಲ್ಲ. ಸರಿ ಕರೆಕ್ಟ್ ಆಗಿ ಮಾಡ್ಬೇಕಷ್ಟೇ. ಕ್ಲಾರಿಟಿ ಇರ್ಬೇಕು. ಅಂದ್ರಷ್ಟ ನೀನು ಇಲ್ಲಿ ಅಂಬರೀಷ್ ಗತ್ಲೆ ಮುಂದಾಗ್ತಿ, ಇಲ್ಲಿ ನನಗತ್ಲೆ ಮುಂದೆ ಹೋಗ್ತಿ, ಗೊತ್ತಲ್ಲ. ಗೊತ್ತಲ್ಲ. ಮತ್ತ ನಮ್ಮಂತವ್ರು ಬೇರೆ ಬಂದು ನಿನಗೆ ಕೊಲಾಬ್ರೇಟ್ ಮಾಡ್ತಾರ, ನೀ ಕರೆಕ್ಟ್ ಮಾಡ್ತೀಪ ಅಂತೇಳಿ. ನಾನೇ ರೆಫರೆನ್ಸ್ ಕೊಡ್ತೀನಿ. ಸುನಿಲ್ ಹಿಂಗಳ ಆಳ್ಳಿ ಅದನ್ರಿ, ಅಲ್ಲಿ ಟೀಮ್ ಚಲೋ ಅದ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ರಿ ಅಂತೇಳಿ. ಹಿಂಗ ಹೋಗ್ತದ ಗಾಡಿ. ಇಲ್ಲಪ್ಪ ಎಲ್ಲ ಮುಚ್ಕೊಂಡು ಹೋಗ್ತಾವ ಓಸು ಬರ್ಬಾದ. ಫೈನ್, ಟೈಮ್ ತಗೋ. ಅಕಸ್ಮಾತ್ ಇನ್ನೂ ಡಿಸಿಷನ್ ಆಗ್ಲಿಲ್ಲ ಅಂದ್ರೆ 2 ದಿವಸ ತಗೋ, ನಂಗೇನ್ ಅರ್ಜೆನ್ಸಿ ಇಲ್ಲ. ಕರೆಕ್ಟ್ ಆಗಿ ಚೊಕ್ಕ ಕೆಲಸ ಆಗ್ಬೇಕು ಹಿಂಗ ಪದ್ಧತಿ ಸೇರಿ. ಗೌಂಡಿ ಕೆಲಸ ಮಾಡ್ತಾರಲ್ಲ, ಕಾರ್ಪೆಂಟರಿಂಗ್ ಚಲೋತ್ನ ಪದ್ಧತಿ ಸೇರಿ ಮಾಡ್ತಾರಲ್ಲ, ಸಿಸ್ಟಮೆಟಿಕ್. ತಾಜ್ ಮೇಲೆ ಹೆಂಗ್ ಕಚ್ಚಾರಲ್ಲ ಹಂಗ. ಅವಾಗ ರೊಕ್ಕ ಇದ್ದಿದ್ದಿಲ್ಲ, ಲೀಡರ್ಶಿಪ್ ಇತ್ತಿರ್ಲಿ ಹಂಗ. ಆ ರೀತಿ ಹಂಗಿರ್ಬೇಕಂತ ರೊಕ್ಕ. ಆಮೇಲೆ ಫಸ್ಟ್ ಕೆಲ್ಸ ಇಲ್ಲಾರ ರೊಕ್ಕ ಮಾತ್ರ ಕೂತ್ರಿ ಏನಾಗ್ತದೆ ಗಂಡಿ. ಹೌದೌದು, ಹಿಂಗೆಲ್ಲ ಇರ್ತಾವ. ಸ್ವಲ್ಪ ಹೊಲ ಕಲಿಬೇಕು ನಾವು ಬೇರೆ ಕಡೆಯಿಂದ, ಎಲ್ಲಾ ಕಡೆಯಿಂದ. ಎಲ್ಲಾ ಇದು ಸಿಸ್ಟಮ್ ಕಲಿಬೇಕು ನಾವು. ಓಲ್ಡ್ ಸಿಸ್ಟಮ್ ಆಗ್ಲಿ ನ್ಯೂ ಸಿಸ್ಟಮ್ ಆಗ್ಲಿ, ಗೊತ್ತಲ್ಲ. ನೋಡ್ಕೊಂಡು ನೋಡು. ನಾಳೆ ನಿಂಗೆ ಆಗ್ಲಿಲ್ಲ ಅಂದ್ರೂ ನಂಗೆ ಮೆಸೇಜ್ ಮಾಡಿ ಅಥವಾ ಇದು ಮಾಡಿ ಹೇಳು, ಮತ್ತೆ ರೀಶೆಡ್ಯೂಲ್ ಮಾಡ್ಲಿಕ್ಕೆ ಬರ್ತದ ಒಟ್ಟ ಥಿಂಕಿಂಗ್. ಸರಿ ಸರಿ ಓಕೆ. ಅದು ನಿಮ್ದು ಜೆರಾಕ್ಸ್ ಅಕೌಂಟ್ ಐತಿಲ್ಲ ಇನ್ನದ? ಅದು ಇನ್ವೆಸ್ಟ್ಮೆಂಟ್ ಮಾಡೋದು ಬ್ಯಾಡ ಆಗ್ಯದ ನನಗೆ. ಯಾಕಂದ್ರೆ ಅದು ಕ್ಲಾರಿಟಿ ಇಲ್ಲ. ಇನ್ವೆಸ್ಟ್ಮೆಂಟ್ ಮಾಡೋಕಲ್ಲ, ಹಂಗೆ ಕೇಳ್ತಾ ಇದ್ದಾನೆ. ಇಲ್ಲ ಗೊತ್ತಾತ್ ನನಗ, ಅದು ನಾನು ವಿಚಾರ ಮಾಡೀನಿ. ಬಟ್ ಈ ಟೈಮ್ ಮಾಡೋದು ಬೇಡ. ಅದನ್ನ ನೀನ್ ನೋಡಂತ ಅಂದಿದ್ದಾನ, ನೀನ ನೋಡಂತ ಹೇಳಿದ್ದಾನ ಆ ಟೈಮ್ನಾಗ. ನನಗ ಎಂಜಲ್ ಲೋನ್ ಗೊತ್ತಪ್ಪ. ಎಂಜಲ್ ಲೋನ್ ಆದ್ರೆ ನಾನು ಇದು ಮಾಡ್ತೇನೆ. ಫೈನ್, ನಾನು ಮಾಡಬಹುದಾಗಿತ್ತು. ಬಟ್ ಈಗ ಸುಮ್ಮನೆ ರಿಸ್ಕ್ ತಗೋದ್ ಬೇಡ ಅಂತ ತಿಳ್ಕೊಂಡು. ಯಾಕಂದ್ರೆ ಹೆಂಗ್ ಗೇಮ್ಸ್ ಪಾಲಿಟಿಕ್ಸ್ ಆಗ್ತಾವ ನಮ್ಗೆ ಗೊತ್ತಿಲ್ಲಲ್ಲ. ನನಗೂ ಗೊತ್ತಿಲ್ಲ, ನಿನಗೂ ಗೊತ್ತಿಲ್ಲ. ಇದ್ದಿದ್ರೋಗ ಸದ್ಯಕ್ಕೆ ಸೇಫ್ ಇಟ್ಕೊಂಡು ಕೆಲಸ ಮಾಡೋನು ಫಸ್ಟ್. ಅದು ಮಾಡೋನು, ಆಮೇಲೆ ಮುಂದೆ ಜೀರೋ ನೋಡೋನು ನೆಕ್ಸ್ಟ್. ಗೊತ್ತಲ್ಲ. ಇದೇ ಡಿಸಿಷನ್ ನೀನು ಆ 4 lakhs ಏನ್ ಅಮೌಂಟ್ ನಾನು ನಿಂಗೆ ಕೊಟ್ಟಿದ್ನಲ್ಲ, ಆ ಟೈಮ್ನಾಗ ನಾನು ಕರೆಕ್ಟ್ ಆಗಿ ಹೇಳಿ ಮಾಡಿದ್ರೆ ಇವೆಲ್ಲ ಪ್ರಾಬ್ಲಮ್ಸ್ ಆಗ್ತಿದ್ದಲ್ಲ. ಗೊತ್ತಿಲ್ಲ ಪಾಯಿಂಟ್. ಒಂದ್ ಲಿಂಕ್ ಕಳಿಸ್ತೇನೆ ನಿನಗೆ ವಾಟ್ಸ್ಆಪ್ದಾಗ. ಆ ಜೀರೋದಾಗ ಗೊತ್ತದ ಮರ. ನಾ ಆಲ್ರೆಡಿ ಮಾಡಿ 2 ಲಕ್ಷ ಪ್ರಾಫಿಟ್ ಆಲ್ರೆಡಿ ನಾ ಗಳಿಸಿದ್ದೀನ ಹಿಂದೆ, ಅವಾಗ ಗಳಿಸಿದ್ದೀನ. ಬಟ್ ಈಗ ನಿನಗೆ ಕಳಿಸ್ತೇನೆ ನಾನು. ಎಂಜಲ್ ಅನ್ನೋದು ಒಂದು ಅಕೌಂಟ್ ಮಾಡ. ಕರೆಕ್ಟ್ ಅಕೌಂಟ್ ಮಾಡ್ಬಿಡು, ಸುಮ್ನೆ ಅಕೌಂಟ್ ಮಾಡ್ಬಿಡು. ಅದು ಗೇಮು ಅದಾವ ಮರ, ಗೇಮು ಅದ. ಪ್ಲಸ್ ಇವೆಲ್ಲ ಕರೆಕ್ಟ್ ಹೂ ಅಂತೀನಿ, ಇಲ್ಲ ಅನ್ನಂಗಿಲ್ಲ. ಬಟ್ ಅದು ಫೈನ್. ಬಟ್ ಈ ಲೆಕ್ಕಾಚಾರನು ಕರೆಕ್ಟ್ ಇರ್ಬೇಕು.
ಗೊತ್ತಾತಿಲ್ಲ. ಈಗ ಗೊತ್ತಾಯ್ತು ಇದು ಈಗ ಆರ್ತಿ ಬಿಡುದು. ನಾಳೆ ನಾನು ಮಾತಾಡ್ತೇನೆ ಈವ್ನಿಂಗ್ 7:30 ಕಾಲ್ ಮಾಡಿ ಮಾತಾಡ್ತೇನೆ. ಯಾಕಂದ್ರೆ ಇದು ಮಾರ್ಕೆಟ್ ಸಿಸ್ಟಮ್ ಅಲ್ಲಾಡಿಸಿದ್ದು. ಯಾಕಂದ್ರೆ ಸುಮ್ನೆ ರೊಕ್ಕ ಪುಕ್ಷಟಿ ಬರ್ತು ಬಿಡು ಅಂತ ತಿಳ್ಕೊಂಡು ಇದು ನಾವು ಸುಮ್ಮನೆ ಅಲಕ್ಷ್ಯ ಮಾಡ್ಲಿಕ್ಕೆ ನಾವು, ಅದು ಬೇಡ. ಗೊತ್ತಾತಿಲ್ಲ, ಆ ಮೆಂಟಾಲಿಟಿ ಬೇಡ. ಅದಕ್ಕೆ ನಾ ಟೈಟ್ ಇಡೋದನ್ನ ನನ್ನ ಸೈಡ್ಲಿಂದ ಇದಕ್ಕೆ ಟೈಟ್ ಇಡೋದನ್ನ. ಒಂದ್ಸಲ ಕಳ್ಸಿರ್ತೇನೆ, ಅದು ಅಕೌಂಟ್ ಓಪನ್ ಮಾಡಿ KYC ಮಾಡಿ ಕೈ ಬಿಟ್ಬಿಡ. ಇನ್ವೆಸ್ಟ್ಮೆಂಟ್ ಮಾಡೋನು ಈಗ ಸದ್ಯ ಬೇಡ ಅಂತ ಕೂತಿದ್ದೆ ಅಷ್ಟೇ ನಾನು. ಅಲ್ಲ ಬೇಡ ಇನ್ವೆಸ್ಟ್ಮೆಂಟ್ ಏನ್ ಮಾಡೋದು ಬೇಡ, ಅಂದ್ರೆ ಸುಮ್ನೆ ಜಸ್ಟ್ ಒಂದು KYC ಕಂಪ್ಲೀಟ್ ಮಾಡಿ ಕ್ಲೋಸ್ ಮಾಡು. ಇಲ್ಲ ಗೊತ್ತದ ಮಾರ್ರೆ, ಅದು 1 ಲಕ್ಷ ಹಾಕಿ ಇಲ್ಲಿ ಏನಪ್ಪಾ ಸ್ವಲ್ಪ ಅಡಿಷನಲ್ 1000-2000 ಕೊಡೋದಿತ್ತಂದ್ರೆ ಕೊಡ್ಲಿಕ್ಕೆ ಬರ್ತದ ಅಂತ ಥಾಟ್ ಅದ. ಅದು ಗೊತ್ತು ನಂಗೆ ಐಡಿಯಾ, ಅದ್ ನಾ ಮಾಡ್ಬೋದಾಗಿತ್ತು. ನಾನೇ ಸುಮ್ನೆ ಸ್ವಲ್ಪ ಟೈಟ್ನೆಸ್ ಬರ್ಲಿ ಅಂತ ತಿಳ್ಕೊಂಡು ನಾನೇ ಮಾಡ್ಲಿಕ್ಕತ್ತಿಲ್ಲ. ಗೊತ್ತಾತಿಲ್ಲ, ಇಲ್ಲಿ ಸ್ವಲ್ಪ ಕೌಂಟಿ ಕೆಲ್ಸ ಇದ್ದು 4,000 ರೂಪಾಯಿ 5,000 ರೂಪಾಯಿ ಕೇಳಿಗತ್ತಿದ್ರು. ಸ್ವಲ್ಪ ಟೈಟ್ನೆಸ್ ಬರ್ಲಿ ಅಂತೇಳಿ ನಾನೇ ಟೈಟ್ನೆಸ್ ಹಾಕೊಳಿಗತ್ತೀನಿ ನನ್ನ ಮೇಲೆ. ಗೊತ್ತಾತಿಲ್ಲ, ನಾ ಕೊಡ್ಬೋದು 5,000 ಕೊಡ್ಬಾರ್ದಂತೇನಿಲ್ಲ, ಅಥವಾ ಇಂಟ್ರೆಸ್ಟ್ ಇಲ್ಲ ಅಂತಿಲ್ಲ, ಅಥವಾ ಟೈಟ್ ಅದಂತೂ ಇಲ್ಲ ಫಿಸಿಕಲಿ. ಆಕ್ಚುಲ್ ಸ್ವಲ್ಪ ನಂದ್ರೋಗ ಸ್ವಲ್ಪ ಟೈಟ್ನೆಸ್ ಬರ್ಲಿ ಅಂತ ಹಿಂಗ. ಗೊತ್ತಾತಿಲ್ಲ ಪಾಯಿಂಟ್. ಆ ವಿಚಾರಲಿ ಅಷ್ಟೇ ನಾನು ಸ್ವಲ್ಪ ಏನಪ್ಪಾ ಅಂದ್ರೆ ಕೇರ್ಫುಲ್ ಆಗಿ ಹೆಜ್ಜೆ ಇಡ್ಲಿಕತ್ತೀನಿ ಅಷ್ಟೇ, ಅದ್ ಬಿಟ್ಟು ಏನಿಲ್ಲ. ಏನಿಲ್ಲ, ಇದೊಂದು ಅಕೌಂಟ್ KYC ಕಂಪ್ಲೀಟ್ ಮಾಡಿ ಇಡ, ನಾನು ಮಾತಾಡ್ತೇನೆ. ಅದು ಮಾಡು, ಬಟ್ ಇದು ಮತ್ತೆ ಅದಕ್ಕೆ ಜೋಡಿಸ್ಬೇಡ, ಅದು ಸಪರೇಟ್. ಇದನ್ನ ಮಾಡುವಂಗ ಈ ಕಡೆ ಮಾಡ್ತೀನಿ ನಾನು, ಅದು ಸಪರೇಟ್ ಇರಲಿ. ಅದು ಫಸ್ಟ್ ಅದು 18 ಅದು ಸ್ವಲ್ಪ ಚುತ ಮಾಡಿ ಒಂದು ದಂಡಿ ಹಚ್ಬೇಕಾದ್ರೆ. ಗೊತ್ತಾಗ್ತದೆ, ಪ್ರಾಪರ್ ಸಿಸ್ಟಮ್ಯಾಟಿಕ್. ಗೊತ್ತಾಗ್ತಿಲ್ಲ. ಸರಿ ಗೊತ್ತಾಯ್ತು. ಸೊ ಹಿಂಗದ. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ ಅದ ಈಗ ಝೀರೋದ ಐಡಿಯಾ ಏನ್ ಕೊಟ್ಟಾರಲ್ಲ, ಅದು ಚಲೋ ಪ್ಲಸ್ ಪಾಯಿಂಟ್. ಅದು ಲೈಕ್ ಅದ, ಇಲ್ಲ ಅಂತಿಲ್ಲ. ಅಂತ ಪ್ರಿಯ ಕಂಜೂಸಗಿರಿ ತೋರಿಸ್ತೀರಿ ಅಂತಾರ. ನಾ ಕಂಜೂಸಗಿರಿ 35 ಲಕ್ಷ ಇದ್ದಾಗ ಕಂಜೂಸಗಿರಿ ಬಿಟ್ಟಿಲ್ಲ. ಗೊತ್ತಾತಿಲ್ಲ. ಬೆಂಗಳೂರು ಟು ಪುಣೆ 6,000 ರೂಪಾಯಿನಾಗ ಟ್ರಾನ್ಸ್ಫರ್ ಮಾಡ್ಸಿನ. 6 ಹಿಂಗ. ಸೊ ಹಂಗಿರ್ತಾವ, ಅದು ಮೆಂಟಾಲಿಟಿ ಅಂದು ಹೋಗಂಗಿಲ್ಲ ಸ್ವಲ್ಪ. ಅದು ಏನೋ ಒಂದು ಫೈನ್ ಇರ್ಲಿ, ಬಟ್ ಈ ಕೆಲಸದ ಬಗ್ಗೆ ನೀ ಗಮನ ಕೊಡು ಫಸ್ಟ್, ಅದು ಇಂಪಾರ್ಟೆಂಟ್. ಅದು ಮೇನ್. ಅದು ಸ್ವಲ್ಪ ಏನಪ್ಪಾ ಅಂದ್ರೆ ಯಾವ್ದು ಹೆಸರು ಕೇಳಲಾರ್ದಂಗ್ ಕರೆಕ್ಟ್ ಪದ್ಧತಿ ಸೇರಿ ಫಾರ್ಮಲ್ ಆಗಿ ಮುಗಿಸ್ಬೇಕು. ಮುಗಿಸಿ ನೆಕ್ಸ್ಟ್ ಸ್ಟೆಪ್ ತಗೋಬೇಕು. ನಾನು ನಿನ್ ಸಜೆಷನ್ ಕೇಳ್ತೇನೆ. ಇನ್ವೆಸ್ಟ್ಮೆಂಟ್ ಏನೇ ಇರ್ತಂದ್ರೆ ಕರೆಕ್ಟ್ ಆಗಿ ನೀನು ಏನಪ್ಪಾ ಅಂದ್ರೆ ಸ್ವಲ್ಪ ಸಾಲಿಡ್ ಆಗಿ ವಿಚಾರ ಮಾಡು. ಗೊತ್ತಾಗ್ಲ, ಇಲ್ಲಿ ಗೊತ್ತಾತಿಲ್ಲ ಪಾಯಿಂಟ್. ಇಲ್ಲಿ ಎಕ್ಸಾಂಪಲ್ಸ್ ಬಹಳ ಮಂದಿ ಮನಗಂಡದಾರ. ಇಲ್ಲಿ PV ಜೋಶಿ ಬ್ರಾಹ್ಮಣರೆಲ್ಲ ಮನಗಂಡದಾರು ಅಲ್ಟಿಮೇಟ್ ಲೀಡರ್ಶಿಪ್ ನಾಗ. ಅಂಬರೀಶ್ ಅವರೆಲ್ಲ ಹಂಗ ನೀ ಆ ಲೆವೆಲ್ ಬರ್ಬೇಕಂದ್ರೆ ಸ್ವಲ್ಪ ಕರೆಕ್ಟ್ ಆಗಿ ಆಗ್ಬೇಕಲ್ಲ ಕೆಲ್ಸಗಳು. ಹಂಗ ಹೇಳಿಗತ್ತೀನಿ ಎಕ್ಸಾಂಪಲ್, ಹಿಂಗ್ ಕೊಡ್ಲಿಗತ್ತೀನಿ. ನಿಂಗ ತಳಗ ಹೇಳಿಸ್ಬೇಕಂತಲ್ಲ, ನಾವು ಬೇರೆ ನೋಡಿ ಮುಂದ್ ಹೋಗ್ಬೇಕಂತೀನ ಹಿಂಗ. ಗೊತ್ತಾತಿಲ್ಲ, ಹಂಗ ಹೇಳಿಗತ್ತೀನ. ಸ್ವಲ್ಪ ಕರೆಕ್ಟ್ ಆಗಿ ನೋಡಿ ಇದು ಮಾಡಿ ಮುಂದಿಂತು ಅದು ಬಗೆಹರಿಸಿ ನೋಡ್ಕೊಂಡು ನೆಕ್ಸ್ಟ್ ಸ್ಟೆಪ್ ಮಾಡ್ಲಿಕ್ಕೆ ಬರ್ತದ. ಗೊತ್ತಾತಿಲ್ಲ, ಮಾಡೋರ್ ಮಂದಿ ಅದಾರ ಲೀಡರ್ಶಿಪ್ ನಾಗ, ಸ್ವಲ್ಪ ಗವರ್ನೆನ್ಸ್ ಮ್ಯಾನೇಜ್ಮೆಂಟ್ ನಾಗ ಬೇಕಾಗ್ತದ. ಅವಾಗ ಕಾಂಟ್ಯಾಕ್ಟ್ ಇದ್ದವ್ರು ಬೇಕಾಗ್ತದ ಬೇಸಿಕಲಿ ಅಲ್ಟಿಮೇಟ್ಲಿ. ಸ್ವಲ್ಪ ನೀನ್ ನೋಡು ಮಾಡು. ನಾಳೆ ಸ್ವಲ್ಪ ಟೈಮ್ ತಗೋ, ನಾಳೆ ಆಗ್ಲಿಲ್ಲಪ್ಪ ಅಂದ್ರೆ ನಾಡ್ದ ತನಕ ವೇಟ್ ಮಾಡಿ ನೆಕ್ಸ್ಟ್ ಸ್ಟೆಪ್ ಹಾಕ್ಲಿಕ್ಕೆ ಆಗ್ತದ. ಗೊತ್ತಾತಿಲ್ಲ ಒಟ್ಟ. ಸರಿ ಓಕೆ. ನಿಂಗೆ ಅದು ಕಳ್ಸಿ ನೋಡಿ ಲಿಂಕ್ ಒಂದು, ಆ ಲಿಂಕ್ ಅನ್ನೋದೊಂದು KYC ಕಂಪ್ಲೀಟ್ ಮಾಡಿ. ಓಕೆ ಫೈನ್, ಅಷ್ಟು ಮಾಡೋಣ. ಓಕೆ.